ಜಯಪ್ರಕಾಶ್ ಹೆಗಡೆ ಅವರು. ಆವಾಗ ವಾರಾಯಿ ನೀರಾವರಿ ಇಲಾಖೆಯಲ್ಲಿ ಈ ಇಲಾಖೆಯ ಎರಡು ಕಾಮಗಾರಿ ಸಂಪೂರ್ಣ ಮೀನುಗಾರಿಕಾ ಸಚಿವರಾಗಿ ಕೇವಲ ಬಂದರು ಮತ್ತು ಮೀನುಗಾರಿಕೆ ಇಲಾಖೆ ಇತ್ತೆನ್ನುವುದನ್ನು ಇವತ್ತು ದಕ್ಷಿಣ ಭಾರತದಲ್ಲಿ 10 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾಗಿದ್ದಾರೆ. ಇವತ್ತು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಅನುದಾನಗಳಿಂದ ಹೊಂಡವನ್ನು ಹಾಕಿದ್ರು ವೆಂಟೆ ಡ್ಯಾಮ್. ಇದು ಅದು ಕೆಳಗಡೆ ನೋಡಿದ್ದೆ, ಅದು ನೀರಾವರಿ. ಅಭ್ಯರ್ಥಿಗಳು ನಿಮ್ಮೆಲ್ಲರ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೇವೆ. ಲೋಲಾಕ್ಷಮ್ಮ ನಮ್ಮ ಪಕ್ಷಕ್ಕೆ ಬರುತ್ತಿರುವುದು ನಮಗೆ ಹೆಮ್ಮೆ ಆಗ್ತಾ ಇದೆ. ವಿನಯ್ ಕುಲಕರ್ಣಿ ಅವರ ಪ್ರಚಾರ ಸಭೆಗೆ ಶಕ್ತಿಯನ್ನು ತುಂಬಿ ಕಾಂಗ್ರೆಸ್ ಪಕ್ಷದ ಅನೇಕ ಜನ ನಾಯಕರುಗಳ ಮೇಲೆ ಕೇಸುಗಳನ್ನು ಹಾಕಿ ಹಣಿಯೋ ಪ್ರಯತ್ನ ನಡೀತಾ ಇದೆ. ಅವರು ಕೂಡ ಒಬ್ರು. ಸುಧೀರಣ್ಣ ಅಲ್ಲಿ ಹೋದಾಗ ಆ ಸಭೆ ಮುಗಿಸಿ ನಾನು ಆ ಧಾರವಾಡದ ಒಂದು ಓಣಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದೆ. ಒಂದು ಹಳ್ಳಿಯಲ್ಲಿ ಸಭೆ ಮುಗಿಸಿ ಬರ್ತಾ ಇದ್ದೆ. ಬರ್ಬೇಕಾದ್ರೆ ಅಲ್ಲಿ 4-5 ಮಕ್ಕಳು ಆಡ್ತಾ ಇದ್ರು. ಆ ಆಡ್ತಿದ್ದ ಮಕ್ಕಳು ನಾವ್ ಈ ತರದೊಂದು ಕಾಂಗ್ರೆಸ್ಸಿನ ಧ್ವಜವನ್ನ ಹೆಗಲ ಮೇಲೆ ಹಾಕೊಂಡು ನಡ್ಕೊಂಡು ಬರ್ತಾ ಇದ್ದಿದ್ದನ್ನು ನೋಡಿ ಹತ್ರಕ್ಕೆ ಓಡ್ ಬಂದು ಕೇಳಿದ್ರು, ಸರ್ ಸರ್ ನಮಸ್ಕಾರ ರೀ, ನಮಸ್ಕಾರ ರೀ ಅಂದ್ರು. ಹಂಗ ಹೇಳಿದವರು ಮಾನ್ಯ ಸಜ್ಜನ ಮಾಜಿ ಶಾಸಕರಾಗಿರುವಂತ, ನೋಡಿ ಅವ್ರನ್ನ ಮಾಜಿ ಶಾಸಕರು ಅಂತ ಕರೆಯಕ್ಕೂ ಬೇಜಾರಾಗುತ್ತೆ, ಅಷ್ಟು ಸಜ್ಜನರು. ಮಾನ್ಯ ಗೋಪಾಲ್ ಪೂಜಾರಿ ಅವರು ಕೂಡ ವೇದಿಕೆಗೆ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ನಾನೇನೋ ಹೇಳ್ತಾ ಇದ್ದೆ, ಆ ಮಕ್ಕಳು, ಧಾರವಾಡದ ಮಕ್ಕಳು ಓಡ್ ಬಂದು ಕೇಳಿದ ಪ್ರಶ್ನೆ ಏನು ಅಂದ್ರೆ, ಸರ್ ನೆನ್ನೆ ಇಲ್ಲಿ ಯಾರೋ 1 ಜನ ಬಂದು ಹಿಂಗೆ ನಿಮ್ಮ ಹಾಗೆ ಬಂದಿದ್ರಿ, ಅವರು ಹಿಂಗೆ ಏನೇನೋ ಬಾರಿ ಭಾಷಣ ಮಾಡಿ ಹೋದ್ರಿ, ನೀವ್ ಯಾರು ಅಂತ ಕೇಳಿದ್ದಕ್ಕೆ ನಾವು ಬಿಜೆಪಿ ಅವ್ರು ಬಂದೀವಿ ಅಂತಂದ್ರಿ. ಧಾರವಾಡ ಭಾಷೆ. ನನಗೆ ಹೇಳಿದ್ರು ನೀವ್ ಯಾರ್ರಿ ಅಂದ್ರು. ನಾ ಹೇಳ್ದೆ ನಾವು ಕಾಂಗ್ರೆಸ್ನವರಪ್ಪ ಅಂದೆ. ತಕ್ಷಣ ಮಕ್ಕಳು ಕೇಳಿದ್ರು, ಸರ ನೆನ್ನೆ ಬಂದವ್ರು ಬಿಜೆಪಿ ಅಂತಾರೆ, ನೀವ್ ಇವತ್ತು ಬಂದಿರಿ ಕಾಂಗ್ರೆಸ್ ಅಂತಾರ, ಬಿಜೆಪಿ ಅಂದ್ರೆ ಏನು, ಕಾಂಗ್ರೆಸ್ ಅಂದ್ರೆ ಏನ್ ಸರ್ ಅಂದ್ರು. ಆ ಪುಟ್ಟ ಮಕ್ಕಳಿಗೆ ಹೆಂಗ್ ಹೇಳ್ಬೇಕು ನಂಗೆ ಅರ್ಥ ಆಗ್ಲಿಲ್ಲ. ಆ ಮಕ್ಕಳನ್ನ ನಾನು ಕೈ ಹಿಡಿದು ಕೇಳ್ದೆ, ಲೇ ಮರಿ ನಿನ್ ಹೆಸರೇನಾ ಅಂದೆ. ಅವ ಹೇಳ್ದ, ಸರ್ ನಾ ಗಣೇಶ ರೀ. ಅವ್ರ ಪಕ್ಕದಲ್ಲಿ ಇನ್ನೊಬ್ಬ ಹುಡುಗ ಇದ್ದ, ಅವನ ಹೆಸರು ಕೇಳಿದೆ, ನಿನ್ನ ಹೆಸರೇನು? ಸರ್ ನಾ ಮೊಹಮ್ಮದ್ ರೀ. ಮೊಹಮ್ಮದ್. ಅವ್ರ ಪಕ್ಕ ಇನ್ನೊಬ್ಬ ಹುಡುಗ ಇದ್ದ, ಅವನ ಹೆಸರೇನೋ? ಪೀಟರ್. ಅವನ ಪಕ್ಕ ಇನ್ನೊಬ್ಬ ಹುಡುಗ ಇದ್ದ, ಅವನ ಹೆಸರೇನು? ಸರ್ ಜಿನಾನಾಥ್ ರೀ. ಅವನ್ ಜೈನ್ ಹುಡುಗ, ಜಿನಾನಾಥ ರೀ. ನಾನ್ ಕೇಳ್ದೆ ಈ ಮಕ್ಕಳನ್ನ, ಮಕ್ಕಳೇ ನೀವೆಲ್ಲ ಪ್ರತಿ ದಿವಸ ಜೊತೆಗೆ ಆಡ್ತೀರಾ? ಹೌದ್ರಿ, ಗಣೇಶ, ಮೊಹಮ್ಮದ, ಪೀಟರು, ಜಿನಾನಾಥ ಪ್ರತಿ ದಿವಸ ಜೊತೆಗೆ ಆಡ್ತೀವ್ರಿ. ಮತ್ತ ಮಕ್ಕಳನ್ನ ಕೇಳಿದೆ, ಮಕ್ಕಳೇ ಹಾಗಾದ್ರೆ ನೀವೆಲ್ಲ ಜೊತೆಗೆ ಊಟ ಮಾಡ್ತೀರಾ? ನಿಮ್ಮ ಮನೆಗೆ ಅವ್ರು ಬಂದು ಊಟ ಮಾಡ್ತಾರ, ಅವ್ರ ಮನೆಗೆ ನೀವು ಬಂದು ಊಟ ಮಾಡ್ತೀರಾ? ಅವ್ನು ಹೇಳ್ತಾನೆ, ಸರ ಗಣೇಶನ ಹಬ್ಬ ಬಂತು ಅಂದ್ರೆ ನಾವೆಲ್ಲ ಗಣೇಶನ್ ಮನೆಗೆ ಹೋಗ್ತೀವ್ರಿ, ರಂಜಾನ್ ಬಂತು ಅಂದ್ರೆ ನಾವೆಲ್ಲರೂ ಕೂಡ ಮೊಹಮ್ಮದನ್ ಮನೆಗೆ ಹೋಗ್ತೀವಿ, ಕ್ರಿಸ್ಮಸ್ ಬಂತು ಅಂತಂದ್ರೆ ಕೇಕ್ ತಿನ್ನಕ್ ಪೀಟರ್ ಮನೆಗೆ ಹೋಗ್ತೀವಿ, ಹಾಗೆ ಜೈನರು ಜಿನಾನಾಥನ ಹಬ್ಬ ಬಂದಾಗ ಅವನು ನಮ್ಮನ್ನ ಜಿನಾನಾಥ ಕರ್ಕೊಂಡು ಹೋಗ್ತಾನ್ರಿ. ನಾವು ಒಟ್ಟಿಗೆ ಆಡ್ತೀವಿ, ಒಟ್ಟಿಗೆ ಕುಣಿತೀವಿ, ಒಟ್ಟಿಗೆ ಊಟ ಮಾಡ್ತೀವಿ, ಒಟ್ಟಿಗೆ ಬಾಳ್ತೀವ್ರಿ ಸರ, ನಮ್ ಕೇರಿಯಾಗ ನಾವೆಲ್ಲ ಒಟ್ಟಿಗೆ ಇದೀವಿ ಅಂತಂದ್ರು ಮಕ್ಕಳು, ಆಡೋ ಮಕ್ಕಳು. ನಾನ್ ಹೇಳ್ದೆ, ಮಕ್ಕಳೇ ಕಾಂಗ್ರೆಸ್ ಅಂದ್ರೆ ಏನು, ಬಿಜೆಪಿ ಅಂದ್ರೆ ಏನು ಅಂತ ನೀವು ಪ್ರಶ್ನೆ ಕೇಳಿದ್ರಲ್ಲ, ಇಷ್ಟೇ ಉತ್ತರ. ಗಣೇಶ, ಮೊಹಮ್ಮದ, ಪೀಟರು, ಜಿನಾನಾಥ ಒಟ್ಟಿಗೆ ಆಡಬೇಕು, ಒಟ್ಟಿಗೆ ಬಾಳ್ಬೇಕು, ಒಟ್ಟಿಗೆ ಬದುಕಬೇಕು, ಇದೇ ಕಾಂಗ್ರೆಸ್. ಒಟ್ಟಾಗಿರ್ಬೇಕು ಅನ್ನೋದು ಕಾಂಗ್ರೆಸ್. ಆದ್ರೆ ಗಣೇಶನೇ ಬೇರೆ, ಪೀಟರ್ನೇ ಬೇರೆ, ಮೊಹಮ್ಮದ್ನೇ ಬೇರೆ, ಜಿನಾನಾಥ್ನೇ ಬೇರೆ. ಗಣೇಶನ್ ಮುಖ ಪೀಟರ್ ನೋಡಬಾರ್ದು, ಮೊಹಮ್ಮದ್ ಮುಖನ ಜಿನಾನಾಥ ನೋಡಬಾರ್ದು. ಅವ್ರ ಮನೇಲಿ ಇವ್ರು ಊಟ ಮಾಡಬಾರ್ದು, ಇವ್ರ ಮನೇಲಿ ಅವ್ರು ಊಟ ಮಾಡಬಾರ್ದು. ನೀವು ಸದಾ ಬೇರೆ ಬೇರೆ ಆಗಿರ್ಬೇಕು ಅನ್ನೋದು ಬಿಜೆಪಿ ಕಂಡ್ರು. ಈಗ ಹೇಳಿ ಬಿಜೆಪಿ ಗೆಲ್ಬೇಕಾ ಕಾಂಗ್ರೆಸ್ ಗೆಲ್ಬೇಕಾ? ಮಕ್ಕಳೆಲ್ಲರೂ ಕೂಡ ಹೇಳಿದ್ದೇನು ಅಂದ್ರೆ, ಸರ ಒಟ್ಟಾಗಿರೋರೇ ಗೆಲ್ಬೇಕ್ರಿ, ಕಾಂಗ್ರೆಸ್ ಗೆಲ್ಬೇಕ್ರಿ ಅಂತಾರೆ ಮಕ್ಕಳು. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಜಯಪ್ರಕಾಶ್ ಹೆಗ್ಡೆ ಅವರ ವ್ಯಕ್ತಿತ್ವ, ಆ ವ್ಯಕ್ತಿತ್ವದಲ್ಲೇ ಒಂದು ಸೌಂದರ್ಯ ಇದೆ. ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದ ಅನೇಕ ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಬಹಳಷ್ಟು ಕಡೆಗಳಲ್ಲಿರುವಂತ ಯಾವುದೇ ಪಕ್ಷದ ಅಭ್ಯರ್ಥಿಗಳಿಗೆ ಹೊಟ್ಟೆ ಕಿಚ್ಚು ಯಾರ ಮೇಲೆ ಬಂದಿದೆ ಅಂತಂದ್ರೆ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಜನತೆ ಮೇಲೆ ಹೊಟ್ಟೆ ಕಿಚ್ಚು ಬಂದಿದೆ. ಒಬ್ಬ ಅತ್ಯಂತ ಸಜ್ಜನ, ಒಬ್ಬ ಅತ್ಯಂತ ಪ್ರಾಮಾಣಿಕ, ಒಬ್ಬ ಅತ್ಯಂತ ಯಾವುದೇ ದುರಹಂಕಾರ, ಹಮ್ಮು ಬಿಮ್ಮು ಇಲ್ಲದೆ ಇರುವಂತ ಒಬ್ಬ ಅದ್ಭುತವಾದ ಸುಂದರ ವ್ಯಕ್ತಿತ್ವದ ಕ್ಯಾಂಡಿಡೇಟ್ ಈ ರಾಜ್ಯದಲ್ಲಿ ಕೆಲವರು ಮಾತ್ರ ಇರ್ತಾರೆ. ಅಂಥದ್ರೊಳಗಡೆ ಒಬ್ಬರು
ಜಯಪ್ರಕಾಶ್ ಹೆಗಡೆ ಅವರು ಅನ್ನೋದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಲ್ಲಿ ಕಣ್ಣೆದುರುಗಡೆ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮುಖಸ್ತುತಿ ಅಲ್ಲ, ನಿಜವಾಗ್ಲೂ ಅಂತ ಒಂದು ವ್ಯಕ್ತಿತ್ವ ತೂಕ ಇದೆ. ಇದು ಗಿಮ್ಮಿಕ್ಕಿನ ಕಾಲ. ತಾನು 3 ಕೋಟಿ ಮನೇಲಿ ವಾಸ ಆಗಿದ್ರು ಕೂಡ ನಮ್ಮಮ್ಮ ಹಳ್ಳಿ ಮನೇಲೇ ಇದ್ದಾಳೆ ಅಂತ ಹೇಳಿ 4 ಜನ ಕ್ಯಾಮ್ರಾಗ್ರಾಫರ್ಗಳನ್ನ ಫೋಟೋಗ್ರಾಫರ್ಗಳನ್ನ ಕರ್ಕೊಂಡೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ತಗೊಳ್ಳುವಂತ ಅನೇಕ ಜನ ರಾಜಕಾರಣಿಗಳಿರುವವರ ನಡುವೆ ಪ್ರಾಮಾಣಿಕವಾಗಿ ಬದುಕ್ತಾ ಹಣ, ಆಸ್ತಿ, ಜಾತಿ, ಪಂಥ ಇದೆಲ್ಲವನ್ನ ಮೀರಿ ಒಬ್ಬ ನಿಜವಾಗಿಯೂ ಕೂಡ ಜನರನ್ನ ಪ್ರೀತಿಸ್ತಾ ಬದುಕುವಂತ ಒಬ್ಬ ನಾಯಕನಾಗಿ ಇವತ್ತು ನಮ್ಮ ಕಣ್ಣು ಮುಂದೆ ಜಯಪ್ರಕಾಶ್ ಹೆಗಡೆ ಅವರು ಕಾಣ್ತಿದ್ದಾರೆ. ಪ್ರೀತಿಯ ಬಂಧುಗಳೇ, ಚುನಾವಣೆ ಇವತ್ತು ರಾಮನವಮಿ ಬೇರೆ. ಆಗ್ಲೇ ಇಲ್ಲಿ ಮಾತನಾಡ್ತಾ ಇದ್ದಂತವ್ರು ಹೇಳಿದ್ರು ರಾಮನವಮಿ. ನಮಗೆ ಬಹಳಷ್ಟು ಸರ್ತಿ ಪ್ರಶ್ನೆ ಬರುತ್ತೆ, ಸರ್ ಹಿಂದೆ ಇದ್ದಂತ ಕ್ಯಾಂಡಿಡೇಟ್ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಜನ ಹೇಳ್ತಾರೆ ಏನು ಮಾಡಿಲ್ರಿ, ಬಂದ್ರು ಚುನಾವಣೆ ಹತ್ರ ಬಂದಿದ ತಕ್ಷಣ ಹಿಂದೂ ಮುಸ್ಲಿಂ ಅಂದ್ರು. ಕೇವಲ ಹಿಂದೂ ಮುಸ್ಲಿಂ ಇದನ್ನೇ ಮಾಡಿ ಇಲ್ಲಿ ಅನೇಕ ಸಲ MP ಆಗಿ ಗೆದ್ದ ನಂತರವೂ ಕೂಡ ಅವರಿಗೆ ಅರ್ಥ ಆಯ್ತು ಈ ಬಾರಿ ಕ್ಯಾಂಡಿಡೇಟ್ ಜಯಪ್ರಕಾಶ್ ಹೆಗಡೆ ಅವರು ಅಂತ ಗೊತ್ತಾದ ತಕ್ಷಣ ನನ್ನ ಸುಳ್ಳಿನ ಆಟ ನಡೆಯೋದಿಲ್ಲ ಅಂತ ಬೆಂಗಳೂರು ಕಡೆಗೆ ಓಡ್ ಹೋದ್ರು. ಯಾಕೆ ಅಂದ್ರೆ ನಿಜವಾಗಿಯೂ ಕೂಡ ಈ ಜಾತಿಯನ್ನ ಮೀರಿದಂತ ಒಂದು ಅದ್ಭುತವಾದ ವ್ಯಕ್ತಿತ್ವ ಜಯಪ್ರಕಾಶ್ ಹೆಗಡೆ ಅವರಲ್ಲಿದೆ. ಈ ಜಾತಿ ಮತ ಗಲಾಟೆಗಳನ್ನ ಹೇಳಿದ್ರೆ ಜನ ನನಗೆ ಓಟ್ ಕೊಡಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು. ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಆಗ್ಲೇ ಹೇಳ್ತಾ ಇದ್ದೆ, ಇವತ್ತು ರಾಮನವಮಿಯ ದಿವಸ. ರಾಮ ಅಂದಿದ ತಕ್ಷಣ ನನಗೊಂದು ರಾಮಾಯಣದ ಕಥೆ ನೆನಪಾಗುತ್ತೆ ಸರ್. ರಾಮನವಮಿ ದಿವಸ ರಾಮನ್ ನೆನಪಿಸ್ಕೊಳ್ಳದೆ, ಗೋಪಾಲ್ ಪೂಜಾರ್ರೆ ರಾಮನ್ ನೆನಪಿಸ್ಕೊಳ್ಳದೆ ನಾವು ಮಾತೇ ಆಡಬಾರ್ದು. ಸೊ ಹಿಂಗಾಗಿ ರಾಮಾಯಣದ ಒಂದು ಕಥೆ ನೆನಪಾಯ್ತು ನನಗೆ. ಒಂದ್ ಕಡೆ ರಾಮಾಯಣದ ದಿವಸ ಕಡೇ ದಿನ ಯುದ್ಧ ಆಗಬೇಕಾದ್ರೆ ಯುದ್ಧ ಭೂಮಿ ಒಳಗಡೆ ರಾವಣ ಒಂದ್ ಕಡೆ ಬರೋದಿತ್ತು, ಇನ್ನೊಂದ್ ಕಡೆ ರಾಮ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಬಂದಂತೆ. ಈ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಬಂದಂತ ರಾಮ ತನ್ನ ಇಡೀ ಸೇನೆ ಒಂದ್ಸರ್ತಿ ತಿರುಗಿ ನೋಡ್ತಾನೆ, ಸುತ್ತ ಬರೀ ಕಪಿಗಳೇ ಕಾಣಿಸಿದೆ. ಇದಾಗ ಸ್ವಲ್ಪ ಹೊತ್ತಿಗೆ ಹನುಮಂತನ್ ಕರೆದ್ರು, ಹೋಗು ಹನುಮಂತ, ಆ ಕಡೆ ಏನ್ ಶಕ್ತಿ ಇದೆ, ಆ ಕಡೆ ಸ್ಟ್ರೆಂತ್ ಏನೋ, ನಮ್ ಕಡೆ ಬಲಾಬಲಗಳೇನು ನೋಡ್ಕೊಂಡ್ ಬಾ ಹೋಗು ಅಂತ ಕಳಿಸಿದ್ರು. ಹನುಮಂತ ಆ ಯುದ್ಧ ಭೂಮಿಯ ಮಧ್ಯ ರೇಖೆಗೆ ಬಂದು ನಿಂತಂತೆ. ಈ ಕಡೆ ತಿರುಗಿ ನೋಡ್ತಾನೆ ರಾಮನ ಹತ್ರ ಏನೂ ಇಲ್ಲ, ಅರಮನೆ ಇಲ್ಲ, ಆಸ್ತಿ ಇಲ್ಲ. ಬೆಳಗ್ಗೆ ಎದ್ರೆ ರಾಜ ಆಗ್ಬೇಕಾಗಿತ್ತು, ಆದ್ರೆ ಕಾಡಿಗೆ ಬಂದು ಸೇರುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಬರೀ ಕಾಲಲ್ಲಿ ನಡ್ಕೊಂಡು ಬಂದಿರುವಂತ ರಾಮ ಮಣ್ಣಿನ ಮೇಲೆ ನಿಂತ್ಕೊಂಡಿದ್ದ. ಇನ್ನೊಂದ್ ಕಡೆ ಇನ್ ಸ್ವಲ್ಪ ಹೊತ್ತಿಗೆ ರಾವಣ ಬಂದಂತೆ. ರಾವಣ ಬರ್ಬೇಕಾದ್ರೆ ಬಂಗಾರದ ರಥವನ್ನು ಏರ್ಕೊಂಡು ರಾವಣ ಬಂದಂತೆ. ಆ ರಾವಣ ಬರ್ಬೇಕಾದ್ರೆ ಇಡೀ ರಾಕ್ಷಸ ಸಮೂಹ ಜೈ ಜಯಕಾರವನ್ನ ಆಗ್ತಾ ಇತ್ತು. ಆ ರಾವಣ ಆ ಮೆಟ್ಟಲನ್ನ ಇಳಿಬೇಕಾದ್ರೆ ಕುಬೇರನೇ ಮೆಟ್ಲಿನ ತರ ಅಡ್ಡ ಮಲಗಿದ್ದ. ಅಂಬಾನಿ ಅದಾನಿಗಳನ್ನ ಮೀರಿಸುವ ಕುಬೇರ ಆ ರಾವಣನಿಗೆ ಮೆಟ್ಲಾಗಿರ್ತಿದ್ದ. ಆದ್ರೆ ಯೋಚನೆ ಮಾಡಿ, ಒಂದ್ ಕಡೆ ರಾಮ, ಇನ್ನೊಂದ್ ಕಡೆ ರಾವಣ. ನನಗೆ ಇವತ್ತಿನ ಚುನಾವಣೆ ಅವತ್ತು ಆಂಜನೇಯನಿಗೆ ಅನ್ಸ್ತಂತೆ, ರಾಮ ಸತ್ಯ ಪ್ರಾಮಾಣಿಕತೆ ಅಂತ ಬದುಕಿದೆ, ಆದ್ರೆ ನಿನಗೇನು ಸಿಗ್ಲಿಲ್ಲ, ಬರೀ ಮಣ್ಣಿನ ಮೇಲೆ ನಿಂತಿದ್ಯಾ. ಅವನ್ ನಾಡು ಬರೀ ನಾಟಕ ಆಡ್ಕೊಂಡೇ ಬಂದ, ಆದ್ರೆ ಬಂಗಾರದ ರಥದ ಮೇಲೆ ನಿಂತಿದ್ದಾನೆ, ಗೋಲ್ಡನ್ ಚಾರಿಯಟ್ ಮೇಲೆ ನಿಂತಿದ್ದಾನೆ ಅಂತ ಹನುಮಂತನ ಮನ್ಸಲ್ಲಿ ಬಂತಂತೆ. ಹಾಗೆ ಬಂದಾಗ ಹನುಮಂತ ಇದ್ದವನು ಒಂದ್ಸರ್ತಿ ಮೇಲಿಂದ ಕೆಳಗಡೆ ಈ ರಾಮ ಯುದ್ಧದಲ್ಲಿ ಗೆಲ್ತಾನ ಅಂತ ನೋಡ್ತಾ ಇದ್ದ. ಯಾಕಂದ್ರೆ ಬರೀ ಕಾಲಲ್ಲಿ ನಿಂತ್ಕೊಂಡಿದ್ದಾನೆ, ಮಣ್ಣಿನ ಮೇಲೆ ನಿಂತಿದ್ದಾನೆ. ಪಾದುಕೆಯನ್ನು ಕೂಡ ಭರತ ಇಸ್ಕೊಂಡು ಹೊರಟೋಗಿದ್ದ, ಮಣ್ಣ ಮೇಲೆ ನಿಂತಿದ್ದಾನೆ ರಾಮ. ಆ ಪ್ರಶ್ನೆ ಬಂದಾಗ ರಾಮ ಕೊಟ್ಟ ಉತ್ತರ, ರಾಮ ಹನುಮಂತನ್ ಕರೆದು ಹೇಳಿದಂತೆ, ಏನ್ ಹೇಳ್ದೆ ನೀನು, ನಾನ್ ಬರೀ ಕಾಲಲ್ಲಿ ನಿಂತಿದ್ದೀನಿ ಅಂತ ಅಲ್ವಾ, ನಾನ್ ನಿಂತಿರೋದು ಮಣ್ಣಿನ ಮೇಲಲ್ಲ, ನಾನ್ ನಿಂತಿರೋದು ಸತ್ಯದ ಮೇಲೆ, ಪ್ರಾಮಾಣಿಕತೆಯ ಮೇಲೆ, ಧರ್ಮದ ಮೇಲೆ. ಸತ್ಯಮೇವ ಜಯತೆ ಹನುಮ, ಸತ್ಯಮೇವ ಜಯತೆ ಅಂತ ಉತ್ತರ ಕೊಟ್ಟನಂತೆ. ಸೊ ಇವತ್ತು ನನಗನ್ಸ್ತಾ ಇರೋದು, ಇವತ್ತು ನಮ್ಮ ಕ್ಯಾಂಡಿಡೇಟ್ ನಿಂತಿರೋದು ಯಾವುದ್ರ ಮೇಲೆ ಅಂದ್ರೆ ಪ್ರಾಮಾಣಿಕತೆಯ ಮೇಲೆ. ಕೇವಲ ಚುನಾವಣೆಗೋಸ್ಕರ ಸುಳ್ಳು ಘೋಷಣೆಗಳನ್ನ ಮಾಡದೇ ಇರುವಂತ ಸತ್ಯದ ಮೇಲೆ ನಮ್ಮ ಅಭ್ಯರ್ಥಿ ನಿಂತ್ಕೊಂಡಿದ್ದಾರೆ. ಹೀಗಾಗಿ ನನಗೆ 100ಕ್ಕೆ 100 ವಿಶ್ವಾಸ ಇದೆ, ಜಯಪ್ರಕಾಶ್ ಹೆಗಡೆ ಅವರು ಗೆಲ್ತಾರೆ ಅಂತ ಹೇಳ್ತಾ ಇಲ್ಲ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನನ್ನ ವಿಶ್ವಾಸ ಏನು ಅಂದ್ರೆ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲೇ ಮೊದಲು ರಿಸಲ್ಟ್ ಅನೌನ್ಸ್ ಆಗುತ್ತೆ. ರಿಸಲ್ಟ್ ಅನೌನ್ಸ್ ಆಗಿದ ತಕ್ಷಣವೇ ಜಯಪ್ರಕಾಶ್ ಹೆಗಡೆ ಅವರೇ ಬಹಳ ದೊಡ್ಡ ಬಹುಮತಗಳ ಅಂತರದಿಂದ ಗೆದ್ದು ಅಭ್ಯರ್ಥಿಯಾಗಿ ಹೊರಹೊಮ್ಮುತ್ತಾರೆ. ಇದು ಸತ್ಯ. ಯಾಕೆ ಅಂತಂದ್ರೆ ಇಂಥ ಒಬ್ಬ ಸುಶಿಕ್ಷಿತವಾದಂತ ಅಭ್ಯರ್ಥಿ, ನಾನು ಇಂಥ ಅಭ್ಯರ್ಥಿಯೊಬ್ಬರ ಜೊತೆಗೆ ಇವತ್ತು ಇವ್ರಿಗಿರುವಂತ ಅತ್ಯಂತ ದೊಡ್ಡ ಶಕ್ತಿ ಏನು ಅಂದ್ರೆ ಇಲ್ಲಿರುವಂತ ಹೆಣ್ಣು ಮಕ್ಕಳು. ಸಾರ್, ನಾನು ಅನೇಕ ಸಭೆಗಳಲ್ಲಿ ನೋಡಿದ್ದೀನಿ, ಆದ್ರೆ ಯಾವ ಸಭೆಯಲ್ಲಿ ಕೂಡ ಹೆಣ್ಣು ಮಕ್ಕಳು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ರಾಜಕೀಯ ಸಭೆಗಳಲ್ಲಿ ಬಂದು ಕೂತ್ಕೊಳ್ಳೋದನ್ನ ನಾನು ನೋಡ್ತಾ ಇರಲಿಲ್ಲ.
ಆದ್ರೆ ಇತ್ತೀಚಿನ ಸಭೆಗಳನ್ನ ನೋಡ್ತಾ ಇದ್ದೀನಿ, ಇಡೀ ರಾಜ್ಯದ ತುಂಬಾ ಎಲ್ಲಿಗೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ಬರೀ ಹೆಣ್ಣು ಮಕ್ಕಳು ಕಾಣಿಸೋಕ್ ಶುರುವಾಗಿದ್ದಾರೆ. ಯಾವ ಸಭೆಯಲ್ಲಿ ನೋಡಿ ಹೆಣ್ಣು ಮಕ್ಕಳು ಕೂತ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ನನಗಿರುವ ಧೈರ್ಯ ಏನು ಅಂತ ಅಂದ್ರೆ, ಗಂಡು ಮಕ್ಕಳಾದ್ರೂ ಚುನಾವಣೆ ದಿವಸ ಏನಾದ್ರೂ ವ್ಯತ್ಯಾಸ ಮಾಡ್ಯಾರು, ಆದ್ರೆ ಈ ತಾಯಂದಿರು ಮಾತ್ರ ಪ್ರಾಮಾಣಿಕವಾಗಿ ನಿಂತು ಮತ ಹಾಕ್ತಾರೆ. ಈ ತಾಯಂದಿರು ಮಾತ್ರ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷ ತಮಗೆ ಕೊಟ್ಟಿರುವ ಕೊಡುಗೆಗೆ ಅವರ ಕೈ ಹಿಡಿತಾರೆ. ಈ ಬಾರಿಯ ಕಾಂಗ್ರೆಸ್ಗೆ ಜನ್ಮ ನೀಡಿದವರು ಯಾರು ಅಂತಂದ್ರೆ ಈ ನಾಡಿನ ಎಲ್ಲ ತಾಯಂದಿರು ಈ ಸರ್ಕಾರಕ್ಕೆ ಜನ್ಮ ಕೊಟ್ಟಿದ್ದಾರೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಅನೇಕ ಬಾರಿ ನಮ್ಮ ಗ್ಯಾರಂಟಿಗಳ ಬಗ್ಗೆ ಕೇವಲವಾಗಿ ಮಾತನಾಡ್ತಾ ಇದ್ರು. ನಮ್ಮ ಗ್ಯಾರಂಟಿಗಳನ್ನ ನಾವು ಅನೌನ್ಸ್ ಮಾಡಿದಾಗ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವರೆಲ್ಲರೂ ಕೂಡ ಬಡವರಿಗೆ ನಾವು 2,000 ರೂಪಾಯಿಯನ್ನ ಈ ರಾಜ್ಯದ ಎಲ್ಲ ಬಡ ಹೆಣ್ಣು ಮಕ್ಕಳಿಗೆ ಕುಟುಂಬಕ್ಕೊಬ್ಬರಿಗೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಈ ರಾಜ್ಯದ ಎಲ್ಲ ಮನೆಗಳಿಗೆ ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಅವತ್ತು ಅನೌನ್ಸ್ ಮಾಡಿದಾಗ ಬಿಜೆಪಿ ಅವರು ಹಾರಾಟ ಏನು ಅಂದ್ರೆ, ಇದೆಲ್ಲ ಬರೀ ಚುನಾವಣೆಯಲ್ಲಿ ಓಟ್ ಹಾಕ್ಸ್ಕೊಳ್ಳೋ ತನಕ ಮಾತ್ರ, ನೀವು ಓಟ್ ಹಾಕಿದ ಮೇಲೆ ಗ್ಯಾರಂಟಿ ಇಲ್ಲ, ಇದು ಸುಳ್ಳು ಅಂತ ಅಪಪ್ರಚಾರ ಮಾಡಿದ್ರು. ಹೌದಾ? ಆದ್ರೆ ಯೋಚನೆ ಮಾಡಿ, ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂ 1 ವಾರ ಆಗಿಲ್ಲ, ಆಗ್ಲೇ ಬಿಜೆಪಿ ಆರೋಪ ಏನು, ನೀವಿನ್ನೂ ಅಧಿಕಾರಕ್ಕೆ ಬಂದ್ರಿ, ಗ್ಯಾರಂಟಿ ತರಲಿಲ್ಲ ಅಂತ ಗಲಾಟೆ ಮಾಡೋಕೆ ಶುರು ಮಾಡಿದ್ರು. ಆದ್ರೆ ಇವತ್ತು ರಾಜ್ಯದ ಮೂಲೆಗಳಲ್ಲಿ ಕರ್ನಾಟಕ ಜನ ಸಂಭ್ರಮ ಪಡ್ತಾ ಇದ್ದಾರೆ. ಯಾಕೆ ಅಂದ್ರೆ, ನಾವು ಹೇಳಿದಂತೆ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವಿ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು, ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ಸಂಭ್ರಮ ಪಡ್ತಾ ಇದ್ದಾರೆ. ಪಾಪ ಬಿಜೆಪಿ ಪಕ್ಷದವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಬಿಜೆಪಿ ಪಕ್ಷದವರಿಗೆ ಬಾವುಟ ಕಟ್ಟಕ್ಕೂ ಜನ ಸಿಗ್ತಾ ಇಲ್ಲ. ಯಾಕೆ ಅಂದ್ರೆ, ಮಗ ಬಿಜೆಪಿ ಅಂತಾನೆ, ಆದ್ರೆ ಒಂದು ತಾಯಿ ಹೇಳ್ತಾಳೆ, ಮಗನೇ ಇಷ್ಟು ವರ್ಷ ನೀನು ಬಿಜೆಪಿ ಅನ್ನ ನಿನಗೆ ಏನ್ ಕೊಟ್ರು ಮಾರಾಯ, ಕಾಂಗ್ರೆಸ್ನವ್ರು ಬಂದ್ರು ನೀನ್ ಬಿಜೆಪಿಗೆ ಬಾವುಟ ಕಟ್ಟಿದ್ಯಾ, ಆದ್ರೆ ಕಾಂಗ್ರೆಸ್ನವ್ರು ನಮಗ್ ಗ್ಯಾರಂಟಿ ಕೊಟ್ಟಿದ್ದಾರೆ ಕಡೆಯ, ಕಾಂಗ್ರೆಸ್ನವ್ರು ನಮಗ್ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಹೇಳಿ ಮಗ ಬಿಜೆಪಿ ಆದ್ರೂ ತಾಯಿ ಮಾತ್ರ ಕಾಂಗ್ರೆಸ್ಸೇ, ಗಂಡ ಬಿಜೆಪಿ ಆದ್ರೂ ಕೂಡ ಮಗಳು ಕಾಂಗ್ರೆಸ್ಸೇ, ಅಕ್ಕ ಕಾಂಗ್ರೆಸ್ಸೇ, ತಂಗಿ ಕಾಂಗ್ರೆಸ್ಸೇ. ಇಡೀ ರಾಜ್ಯದಲ್ಲಿ ಈ ರೀತಿಯಾದ ಕಾಂಗ್ರೆಸ್ಸಿನ ಪ್ರಭಾವ ಇದೆ. ನಾನು ಅನೇಕ ಜನ ಯುವಕರನ್ನು ನೋಡ್ತಾ ಇದ್ದೀನಿ, ಬಹಳ ಜನ ಯುವಕರು ಕೂಡ ಇಲ್ಲಿ ಕಾಣ್ತಾ ಇದ್ದೀರಿ. ಇವತ್ತು ಗ್ಯಾರಂಟಿಗಳ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರ ಮಾಡಿದವರು ಅವತ್ತು ಇನ್ನೊಂದು ಇದೇ ತರದ ಅಪಪ್ರಚಾರ ಮಾಡಿದ್ರು. 70 ವರ್ಷದಿಂದ ಕಾಂಗ್ರೆಸ್ ದೇಶಕ್ಕೆ ಏನ್ ಮಾಡಿದೆ, ದೇಶದ ಪ್ರಧಾನ ಮಂತ್ರಿಗಳಾದ ಯಾಕೆ ಕೇಳ್ತಾ ಇದ್ರು. ಇನ್ನೊಬ್ಬ ಯಾರೋ ಹೇಳ್ತಾ ಇದ್ದ, ಇನ್ನೊಂದು ಸಭೆಯಲ್ಲಿ ನಾನು ಕೂತಾಗ, ನಾನು ಟಿವಿ ಮಾಧ್ಯಮಗಳಲ್ಲಿ ಕೂತಾಗ ಒಬ್ಬ ಬಿಜೆಪಿ ವಕ್ತಾರ ನನ್ನ ಪ್ರಶ್ನೆ ಕೇಳ್ದ, ಏನ್ರಿ ಮನೆಗೆ ಟಾಯ್ಲೆಟ್ ಕಟ್ಟಕ್ಕೆ ಮೋದಿಜಿನೇ ಬರ್ಬೇಕಾಯ್ತು ಅಂದ. ನಾನ್ ಕೇಳ್ದೆ, ಅಯ್ಯೋ ಅಣ್ಣ, ನಾಳೆ ದಿವಸ ಇಡೀ ದೇಶದಲ್ಲಿ ಚುನಾವಣೆ ಆಗುವಾಗ ಓಟ್ ಹಾಕಕ್ ಹೋಗ್ತಿರಲ್ಲ, ನೀವ್ ಇಡೀ ದೇಶದಲ್ಲಿ ಓಟ್ ಹಾಕೋದು ಟಾಯ್ಲೆಟ್ ರೂಮ್ಗಳಲ್ಲ, ಈ ದೇಶದ 7 ಲಕ್ಷ ಹಳ್ಳಿಗಳಲ್ಲಿ ನೀವು ಓಟ್ ಹಾಕೋದು ಸರ್ಕಾರಿ ಶಾಲೆಗಳಲ್ಲಿ. 7 ಲಕ್ಷ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆ ಕಟ್ಟಿದೀವಿ ನಾವು. ಆದ್ರೆ ನಾವ್ ಈ ತರ ಬಿಟ್ಟಿ ಪ್ರಚಾರ ಮಾಡ್ಲೇ ಇಲ್ಲ. ಇವತ್ತು ಯಾವ ರೀತಿಯಾದ ಅಪಪ್ರಚಾರಗಳು ನಡೀತಾ ಇದಾವೆ ಅಂತಂದ್ರೆ, ಗ್ಯಾರಂಟಿಗಳ ಬಗ್ಗೆನೇ ಉದಾಹರಣೆ ತಗೊಳ್ಳಿ. ಗ್ಯಾರಂಟಿಯನ್ನ ಜನರನ್ನೆಲ್ಲ ಸೋಮಾರಿ ಮಾಡಿದ್ದಾರೆ. ಕುಮಾರಸ್ವಾಮಿ ಅಂತ ಒಬ್ಬರು ಇದ್ದಾರೆ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಅವ್ರ ತಂದೆ ಈ ದೇಶದ ಪ್ರಧಾನ ಮಂತ್ರಿ ಆಗಿದ್ರು. ಕುಮಾರಸ್ವಾಮಿ ಅವರು ಮೊನ್ನೆ ಮಾತಾಡ್ತಾ ಹೇಳ್ತಾರೆ ಏನು ಅಂದ್ರೆ, ಹೆಣ್ಣು ಮಕ್ಕಳೆಲ್ಲ ಹಾದಿ ಬಿಟ್ಟಿದ್ದಾರೆ, ದಾರಿ ತಪ್ಪಿದ್ದಾರೆ, ಹೆಣ್ಮಕ್ಳೆಲ್ಲರೂ ಹಾದಿ ಬಿಟ್ಟಿದ್ದಾರೆ ಕಾಂಗ್ರೆಸ್ನವ್ರು ಕೊಟ್ಟಿರೋ ಗ್ಯಾರಂಟಿಯಿಂದ. ಆದ್ರೆ ಸತ್ಯ ಏನು ಅಂತಂದ್ರೆ, ನಾನು ಇನ್ನೊಬ್ಬರು ಸಚಿವರು ಹೇಳ್ತಾ ಇದ್ರು, ಹಾಸನದಲ್ಲಿ ಪ್ರತಿ ವರ್ಷ ಹಾಸನಾಂಬೆ ದೇವಸ್ಥಾನಕ್ಕೆ ಹುಂಡಿಗೆ ಬೀಳ್ತಾ ಇದ್ದಿದ್ದ ಹಣ 4 ಕೋಟಿ ಅಂತೆ. ಈ ವರ್ಷ ಹಾಸನಾಂಬೆ ದರ್ಶನಕ್ಕೆ ಬಂದು ಹುಂಡಿಗೆ ಬಿದ್ದಿರುವ ಹಣ ಎಷ್ಟು ಅಂದ್ರೆ 12 ಕೋಟಿ ದಾಟಿದ್ಯಂತೆ. 12 ಕೋಟಿ. ಈ ಹುಂಡಿಗೆ 12 ಕೋಟಿ ಯಾರಿಂದ ಬಂತು ಅಂದ್ರೆ, ಆ ಜನ ಹೇಳೋದೇನು ಅಂದ್ರೆ, ಹೆಣ್ಣು ಮಕ್ಕಳು ದಾರಿ ಬಿಟ್ಟಿದ್ದಲ್ಲ, ಹೆಣ್ಣು ಮಕ್ಕಳು ಉಚಿತ ಬಸ್ನಲ್ಲಿ ಹಿಡಿದ ದಾರಿ ಯಾವುದು ಅಂದ್ರೆ ಹಾಸನಾಂಬೆಯ ದಾರಿ. ಆಗ್ಲೇ ಇಲ್ಲಿ ಯಾರೋ ಮಾತನಾಡ್ತಾ ಹೇಳ್ತಾ ಇದ್ರು, ಧರ್ಮಸ್ಥಳದ ಹುಂಡಿಗಳಲ್ಲಿ ಪತ್ರ ಬರೆದು ಸಿದ್ದರಾಮಯ್ಯನವರು ಸರ್ಕಾರ ಕೊಟ್ಟ ಉಚಿತ ಬಸ್ ಅಲ್ಲಿ, ಮಂಜುನಾಥ ನೀನ್ ದರ್ಶನ ಮಾಡಿದೀವಪ್ಪ, ಆ ಸಿದ್ದರಾಮಯ್ಯನವ್ರಿಗೆ ಒಳ್ಳೇದು ಮಾಡು, ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೇದು ಮಾಡುವಂತ ಪತ್ರಗಳನ್ನು ಬರೆದು ಜನ ಹುಂಡಿಲಿ ಹಾಕ್ತಾ ಇದ್ದಾರೆ ಅಂತ ಹೇಳಿ. ಮಾತ್ರ ಅಲ್ಲ, ವೀರೇಂದ್ರ ಹೆಗಡೆ ಅವರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೀತಾರೆ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ, ಸ್ವಾಮಿ ನೀವು ಮಾಡಿರೋ ಕೆಲಸದಿಂದ ರಾಜ್ಯದ ಮೂಲೆಗಳಿಂದ ಜನ ಬಂದು ಮಂಜುನಾಥನ ಕಣ್ತುಂಬಿಕೊಂಡು ನಿಮಗೆ ಒಳ್ಳೇದಾಗ್ಲಿ ಅಂತ ಹರಿಸ್ತಾ ಇದ್ದಾರೆ, ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ವತಃ
ಬಿಜೆಪಿ ಸರ್ಕಾರದ ರಾಜ್ಯಸಭೆಯೊಳಗಡೆ ಮಂತ್ರಿಯಾಗಿ ಕೂತಿರುವಂತ ವೀರೇಂದ್ರ ಹೆಗಡೆ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಪತ್ರ ಬರೀತಾರೆ. ಪಾಪ ಕುಮಾರಸ್ವಾಮಿ ಅವ್ರ ಕಣ್ಣಿಗೆ ಇದೆಲ್ಲ ಕಾಣಲೇ ಇಲ್ಲ. ನಮ್ಮ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಲ್ಲ, ನಮ್ಮ ಹೆಣ್ಣು ಮಕ್ಕಳು ಹೋಗಿದ್ದೆಲ್ಲಿಗೆ ಅಂದ್ರೆ ಮಂಜುನಾಥನ್ ಸನ್ನಿಧಿಗೆ, ನಮ್ಮ ಹೆಣ್ಣು ಮಕ್ಕಳು ಹೋಗಿದ್ದೆಲ್ಲಿ ಅಂದ್ರೆ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ, ನಮ್ಮ ಹೆಣ್ಣು ಮಕ್ಕಳು ಹೋಗಿದ್ದೆಲ್ಲಿ ಅಂದ್ರೆ ಕಮಲಶಿಲೆಗೆ, ನಮ್ಮ ಹೆಣ್ಣು ಮಕ್ಕಳು ಹೋಗಿದ್ದೆಲ್ಲಿ ಅಂದ್ರೆ ಶೃಂಗೇರಿಯ ಶಾರದಾಂಬೆಯ ದರ್ಶನಕ್ಕೆ. ದಾರಿ ಬಿಟ್ಟ ಹೆಣ್ಣು ಮಕ್ಕಳು ಅನ್ನುವ ಮಾತನ್ನ ಆಡ್ತೀರಾ ಅಂತಂದ್ರೆ ನೀವು ಅದೆಷ್ಟು ನೀಚ ಮನಸ್ಥಿತಿಯವರಾಗಿರಬಹುದು ಒಂದ್ ಕ್ಷಣ ಆಲೋಚನೆ ಮಾಡಿ ನೋಡಿ. ಇತ್ತೀಚೆಗೆ ನಾನು ಕೆಲವು ಗ್ಯಾರಂಟಿಗಳಿಂದ ಎಷ್ಟು ಜನರಿಗೆ ಸಹಾಯ ಆಗ್ತಾ ಇದೆ. ಇಲ್ಲಿ ಕೂತಿರೋ ಹೆಣ್ಣು ಮಕ್ಕಳು, ಅಮ್ಮ ನಿಮ್ಮನ್ನು ಕೈ ಮುಗಿದು ಕೇಳ್ತೀನಿ, ನಿಮಗೆ ಗ್ಯಾರಂಟಿಯಿಂದ ಸಹಾಯ ಆಗ್ತಾ ಇದೆಯಾ ಇಲ್ವಾ? ಆಗ್ತಿದ್ಯಾ? ಮಾತಾಡಿ, ಆಗ್ತಿದ್ಯಾ? ಜೋರಾಗಿ ಹೇಳಿ ಸ್ವಲ್ಪ, ಇವ್ರು ಎಲ್ರಿಗೂ ಕೇಳಿ. ಆಗ್ತಿದ್ಯಾ? ಆಗ್ತಾ ಇದೆಯಾ? ಗ್ಯಾರಂಟಿಯಿಂದ ನಿಮಗೆಲ್ರಿಗೂ ಸಹಾಯ ಆಗ್ತಾ ಇದೆ. ನಾನ್ ನೋಡಿದೆ, ಪತ್ರಿಕೆಯಲ್ಲಿ ನೀವು ನೋಡಿದ್ದೀರಿ, ಟಿವಿಗಳಲ್ಲಿ ಕೂಡ ನೋಡಿದ್ದೀರಿ. ಸರ್, ಬೆಳಗಾಂನಲ್ಲಿ ಒಬ್ಳು ಹೆಣ್ಣುಮಗಳು, ಒಬ್ಬ ವಯಸ್ಸಾದ ತಾಯಿ, ಆಕೆ ಕಣ್ಣೆದುರುಗಡೆ ಮಗ ಸತ್ ಹೋದ. 34 ವರ್ಷದ ಈ ವಯಸ್ಸಿನ ಹುಡುಗ, ಮಗ ಸತ್ ಹೋದ. ಆ ಸತ್ತೋದ ಮಗನ ಶವಕ್ಕೆ ಕೊಳ್ಳಿ ಇಡಬೇಕಾದ್ರೆ ಆ ತಾಯಿ ಕಣ್ಣೀರಾಗ್ತಾ ಹೇಳಿದ ಮಾತೇನು ಅಂತಂದ್ರೆ, ಆ ತಾಯಿ ಹೇಳ್ತಾಳೆ, ಆ ಮಗ ಸಾಯ್ಬೇಕಾದ್ರೆ ಕೈ ಹಿಡ್ಕೊಂಡು ಹೇಳದ್ನಂತಮ್ಮ, ಯೋಚನೆ ಮಾಡಬೇಡ, ನನಗೇನಾದ್ರೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದಾರಮ್ಮ. ಇನ್ನೊಬ್ಬರ ಮನೆ ಮುಂದೆ ಅನ್ನಕ್ಕೋಸ್ಕರ ಕೈ ಚಾಚುವ ಸ್ಥಿತಿ ನಿನಗೆ ಬರಲ್ಲ, ನೀನ್ ಸುಖವಾಗಿರ್ತೀಯಮ್ಮ, ನೀನ್ ಅನಾಥೆ ಅಲ್ಲ ಅಮ್ಮ, ಕಾಂಗ್ರೆಸ್ ಸರ್ಕಾರ ನಿನ್ನನ್ನು ಕಾಪಾಡುತ್ತೆ. ಆ ಮಗ ಸಾಯಕ್ ಮುಂಚೆ ಹೇಳದ್ನಂತಮ್ಮ, 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕೊಡ್. ಸಾಯಕ್ ಮುಂಚೆ 34 ವರ್ಷದ ಹುಡುಗ ಸಾಯಕ್ ಮುಂಚೆ ಎಂಥ ನಿರಾಳವಾದ ಸಾವು ಸಾಯ್ತಾನೆ ಅಂತಂದ್ರೆ, ಅಮ್ಮ ನನಗೇನಾದ್ರೂ ಆದ್ರೆ ಕೂಡ ಕಾಂಗ್ರೆಸ್ ಸರ್ಕಾರ ನಿನಗೆ 2,000 ರೂಪಾಯಿ ಹಣ ಕೊಡುತ್ತೆ ಅಮ್ಮ, ನಿನ್ನ ಅಕೌಂಟ್ಗೆ 2,000 ರೂಪಾಯಿ ಹಣ ಹಾಕುತ್ತೆ. ಅಮ್ಮ ನೀನ್ ಅನಾಥೆ ಅಲ್ಲ ಅಮ್ಮ, ನಿನಗೆ ಹುಷಾರಿಲ್ಲ ಅಂತ ಅಂದ್ರೆ ದವಾಖಾನಿಗೆ ಹೋಗಿ ಮಾತ್ರೆ ತಗೊಳಕ್ಕ ಸಿದ್ದರಾಮಯ್ಯನವ್ರು ಕಾಸು ಕೊಡ್ತಾರ, DK ಶಿವಕುಮಾರ್ ಕಾಸು ಕೊಡ್ತಾರೆ ಅಂತ ಹೇಳಿ ಆ ಮಗ ಹೇಳಿ ಸಾಯ್ತಾನೆ. ಇಂಥ ಸರ್ಕಾರನ ಎಲ್ಲಾದ್ರೂ ನೋಡಿದ್ರೇನ್ರಿ? ಇಂಥ ಸರ್ಕಾರನ ಎಲ್ಲಾದ್ರೂ ನೋಡಿದ್ರ? ಈ ಬಿಜೆಪಿಯವರು ಈ ಸರ್ಕಾರವನ್ನ, ಇಂಥ ಗ್ಯಾರಂಟಿಗಳನ್ನು ಕೊಟ್ಟ ಸರ್ಕಾರದ ಬಗ್ಗೆ ಅಪಪ್ರಚಾರ ಏನು ಅಂದ್ರೆ, ಈ ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಗುತ್ತೆ ಅಂತ ಅಪಪ್ರಚಾರ ಮಾಡುದು. ಯಾವ ಗ್ಯಾರಂಟಿಗಳ ಬಗ್ಗೆ ಅಪಪ್ರಚಾರ ಮಾಡಿದ್ರೋ, ಮುಂದೆ ಅವರು ಚುನಾವಣೆ ಬಂದಾಗ ಮಧ್ಯಪ್ರದೇಶದಲ್ಲಿ, ಚುನಾವಣೆ ಬಂದಾಗ ರಾಜಸ್ಥಾನದಲ್ಲಿ ಅದೇ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅಲ್ಲೆಲ್ಲ ಗ್ಯಾರಂಟಿ ಕೊಡಕ್ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾವು ಗ್ಯಾರಂಟಿ ಕೊಟ್ರೆ ರಾಜ್ಯ ಹಾಳಾಗುತ್ತೆ, ನೀವು ಗ್ಯಾರಂಟಿ ಕೊಟ್ರೆ ರಾಜ್ಯ ಹಾಳಾಗಲ್ವಾ? ಇವತ್ತು ಗ್ಯಾರಂಟಿ ಏನು ಅಂತಂದ್ರೆ, ಪತ್ರಿಕೆ ತೆಗೆದು ನೋಡಿದ್ರೆ, ಪತ್ರಿಕೆ ತುಂಬಾ ಒಂದೇ ಮಾತು, ಮೋದಿ ಗ್ಯಾರಂಟಿ. ಗ್ಯಾರಂಟಿ ನಮ್ದು, ಗ್ಯಾರಂಟಿ ಕೊಟ್ಟಿರೋರು ನಾವು. ಆದ್ರೆ ನಮ್ ಗ್ಯಾರಂಟಿನ ಕದ್ಬಿಟ್ಟು ಅವ್ರ ಫೋಟೋ ಹಾಕೊಂಡು ಮೋದಿ ಗ್ಯಾರಂಟಿ, ಪೇಪರ್ ಅಲ್ಲಿ ಮೋದಿ ಗ್ಯಾರಂಟಿ, ಟಿವಿಲಿ ಮೋದಿ ಗ್ಯಾರಂಟಿ ಪ್ರಚಾರ ಅವ್ರದ್ದು. ಒಂದು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ, ಅವರು ಹೇಳ್ತಿರುವ ಗ್ಯಾರಂಟಿ ಪೇಪರ್ ಅಲ್ಲಿದೆ, ಅವ್ರು ಹೇಳ್ತಾ ಇರುವಂತ ಗ್ಯಾರಂಟಿ ಟಿವಿಗಳಲ್ಲಿದೆ. ಆದ್ರೆ ನಾವು ಹೇಳ್ತಾ ಇರುವಂತ ಗ್ಯಾರಂಟಿ ಎಲ್ಲ ಹೆಣ್ಣು ಮಕ್ಕಳ ಕೈ ತಲುಪಿದೆ, ಪ್ರತಿ ಮನೆಗೆ ತಲುಪಿದೆ, ಮನೆಗೆ ತಲುಪಿದೆ. ಹಿಂಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಸಭೆ ಆಗುತ್ತೆ ಅಂತಂದ್ರೆ ಹೆಣ್ಣು ಮಕ್ಕಳು ಕಿಕ್ಕಿರಿದು ಸೇರ್ತಾ ಇದ್ದಾರೆ. ಹಿಂಗಾಗಿ ಇವತ್ತು ನಾನು ತೀರ್ಥಹಳ್ಳಿಗೆ ಒಂದು ಸಭೆಗೆ ಹೋಗಿದ್ದೆ. ಸರ್, ತೀರ್ಥಹಳ್ಳಿಗೆ ಒಂದು ಸಭೆಗೆ ಹೋಗಿದ್ದೆ. ಗ್ಯಾರಂಟಿಯಿಂದ ನಿನಗೇನಾದ್ರೂ ಅನುಕೂಲ ಆಗಿದ್ರೆ ಯಾರಾದ್ರೂ ಬಂದು ಹೇಳಿ ಅಂತ ಕರೆದ್ರೆ, ಒಬ್ಬ ಹೆಣ್ಮಗಳು ಎದ್ದು ಬಂದ್ಲು. ತಾಯಿ, ನಿಮ್ ಕಣ್ಣೆದು ಸತ್ಯ ವಾಸ್ತವ ಇದು. ಒಬ್ಬ ಮುಸ್ಲಿಂ ಹೆಣ್ಮಗಳು ಎದ್ದು ಬಂದು ಹೇಳ್ತಾಳೆ, ಸರ್ ನನಗೆ 3 ಮಕ್ಕಳು, ಆ 3 ಜನ ಮಕ್ಕಳನ್ನು ಕಾಲೇಜ್ ಕಳಿಸ್ಬೇಕು, ಕಾಲೇಜ್ ಫೀಸ್ ಕಟ್ಟಬೇಕು, ಮಧ್ಯರಾತ್ರಿವರೆಗೂ ಮಕ್ಕಳು ಓದ್ತಾ ಇದ್ದಾರೆ. ಮಕ್ಕಳ ಬೀದಿ ದೀಪದಲ್ಲಿ ಹೋದ್ರು ಕರೆಂಟ್ ಖರ್ಚಾಗ್ತದೆ ಅಂತ ಲೈಟ್ ಆರಿಸ್ತಾ ಇದ್ದೆ, ನನಗೆ ಬಿಲ್ ಕಟ್ಟೋದು ಕಷ್ಟ. ಸಿಂಗಲ್ ಪೇರೆಂಟ್, ಗಂಡ ಇಲ್ಲ. ಅದ್ರ ಜೊತೆಗೆ ಆಕೆ ಲಂಗ್ ಪೇಷಂಟ್, ಶ್ವಾಸಕೋಶ ತೊಂದರೆ ಇದೆ ಅವಳಿಗೆ. ಮಾತ್ರೆ ತಗೋಬೇಕು ಅಂದ್ರೆ ಊಟ ಮಾಡೋದಾ, ಮಕ್ಕಳ ಫೀಸ್ ಕಟ್ಟೋದಾ, ಮಕ್ಕಳ ಕಾಲೇಜ್ಗೆ ಹೋಗೋದಕ್ಕೆ ಬಸ್ ಚಾರ್ಜ್ ಕೊಡೋದಾ, ಕರೆಂಟ್ ಬಿಲ್ ಕಟ್ಟೋದಾ, ಮನೆ ಬಾಡಿಗೆ ಕಟ್ಟೋದಾ, ಅಥವಾ ಅನ್ನ ತಿನ್ನೋದಾ, ಅಥವಾ ಪ್ರತಿ ತಿಂಗಳು ಮಾತ್ರೆ ತಗೊಳ್ಬೇಕು, ಡಾಕ್ಟರ್ ತೋರಿಸ್ಬೇಕು ಅಂತಂದ್ರೆ ಹಣನೇ ಸಾಲ್ತಿರ್ಲಿಲ್ಲ ಸರ್. ಪಕ್ಕದ ಮನೆಯವ್ರ ಹತ್ರ
ಕೈ ಚಾಚಿ ನಿಂತ್ಕೋಬೇಕಿತ್ತು. ಸರ್, ಒಂದು 500 ರೂಪಾಯಿ ಕೊಡಿ, 1000 ರೂಪಾಯಿ ಕೊಡಿ, ಮುಂದಿನ ತಿಂಗಳು ಏನೋ ಮಾಡಿ ಕೊಡ್ತೀನಿ ಅಂತ ಕೈ ಚಾಚ್ತಿದ್ದೆ. ಇಡೀ ತಿಂಗಳು ಕೆಲಸ ಮಾಡಿ ತಿಂಗಳ ಕಡೆಗೆ ನಾನು ಸಾಲದಲ್ಲಿ ಇರ್ತಿದ್ದೆ. ಸರ್, ಅದೇ ಹೆಣ್ಮಗಳು ಹೇಳ್ತಾಳೆ ಇವತ್ತು, ನಿಮ್ಮ ಸರ್ಕಾರ ಬಂದ ಮೇಲೆ ನಾನು ಕರೆಂಟ್ ಬಿಲ್ ಕಟ್ತಾ ಇಲ್ಲ ಸಾರ್, ಕರೆಂಟ್ ಬಿಲ್ ಕಟ್ತಾ ಇಲ್ಲ. ನಿಮ್ ಸರ್ಕಾರ ಬಂದ ಮೇಲೆ, ಆಕೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋದು, ಹೇಳೋದು ಮರ್ತೆ, ನಾನು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋದು. ಪ್ರತಿ ದಿವಸ ನಾನು ಗಾರ್ಮೆಂಟ್ಸಿಗೆ ಹೋಗ್ಬೇಕು. ಗಾರ್ಮೆಂಟ್ಸಿಗೆ ಹೋಗೋದಕ್ಕೆ ಪ್ರತಿ ದಿವಸ ಓಡಾಡುವ ಬಸ್ಸಿಗೆ ನನಗೆ ತಿಂಗಳಂತ್ಯಕ್ಕೆ 1000 ರೂಪಾಯಿ ಖರ್ಚಾಗ್ತಿತ್ತು. 1000 ರೂಪಾಯಿ ಬಸ್ ಉಳಿತು. ಬರೋದು 8000 ರೂಪಾಯಿ ಸಂಬಳ. 1000 ರೂಪಾಯಿ ಬಸ್ ಉಳಿತಾಯ ಆಗಿದೆ. 700 ರೂಪಾಯಿವರೆಗೂ ವಿದ್ಯುತ್ ಉಳಿತಾಯ ಆಗಿದೆ. ನನಗೆ 1700 ರೂಪಾಯಿ ಉಳಿತಾಯ ಆಯಿತು. ಜೊತೆಗೆ ತಿಂಗಳಿಗೆ 2000 ರೂಪಾಯಿ ಕೊಡ್ತಾ ಇದ್ದಾರೆ, ಭತ್ಯೆ ಕೊಡ್ತಿದ್ದಾರೆ. 2000 ರೂಪಾಯಿ ಸಿಕ್ತು. ಜೊತೆಗೆ ನನ್ನ ಮಕ್ಕಳಿಗೆ, ಒಂದೊಬ್ಬ ಮಗ ಡಿಗ್ರಿ ಮುಗಿಸ್ ಕೂತಿದ್ದಾನೆ, ಆ ಮಗನಿಗೆ ಈ ತಿಂಗಳಿಂದ ನಿರುದ್ಯೋಗಿ ಯುವಕರಿಗೆ ಸಹಾಯಧನ ಕೊಡ್ತೀವಿ ಅಂತ 3000 ಕೊಡ್ತಾ ಇದ್ದಾರೆ. ಸರ್, ನನ್ನ ಮಗ ಆ 3000 ರೂಪಾಯಿ ತಗೊಂಡು ಕೋಚಿಂಗ್ ಸೆಂಟರ್ ಸೇರ್ಕೊಂಡಿದ್ದಾನೆ. UPSC ಓದ್ತೀನಿ, ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತೀನಿ ಅಂತ ಕೋಚಿಂಗ್ ಸೆಂಟರ್ ಸೇರ್ಕೊಂಡಿದ್ದಾನೆ. ಆ 2000 ರೂಪಾಯಿ ದುಡ್ಡಲ್ಲಿ ನಾನು ಪ್ರತಿ ತಿಂಗಳು ಡಾಕ್ಟರ್ ಹತ್ರ ಹೋಗಿ ಶ್ವಾಸಕೋಶಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ, ಔಷಧಿ ತಗೊಳ್ತಾ ಇದ್ದೀನಿ. ನಾನು ಮನೆಯಲ್ಲಿ ವಿದ್ಯುತ್ ಉರಿಸಿ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀನಿ. ಉಚಿತ ಬಸ್ನಲ್ಲಿ ನಾನು ಪ್ರತಿನಿತ್ಯ ಟ್ರಾವೆಲ್ ಮಾಡಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಆ ಬಾಗಿಲು ಬಂದು ಮಾತಾಕಿದ್ರು, ಗಂಡ ಇಲ್ಲ ಅನ್ನುವ ದುಃಖವನ್ನ ಯಾರಾದರೂ ಮರೆಸಿದ್ರೆ ಅದನ್ನ ಕಾಂಗ್ರೆಸ್ ಸರ್ಕಾರ ಮರೆಸಿದೆ ಸರ್. ಕಾಂಗ್ರೆಸ್ ಸರ್ಕಾರ ಮರೆಸಿದೆ ಸರ್. ಕಾಂಗ್ರೆಸ್ ಸರ್ಕಾರ ಮರೆಸಿದೆ ಸರ್. ಇಲ್ಲಿರುವ ಪ್ರತಿಯೊಬ್ಬೊಬ್ಬರ ಹಿಂದೆ ಇಂಥದ್ದೊಂದು ಕಥೆ ಇದೆ, ಇಲ್ವಾ? ಇಲ್ವಾ? ಪ್ರತಿಯೊಬ್ಬರ ಹಿಂದೆ ಇಂಥದ್ದೊಂದು ಕಥೆ ಇದೆ. ನಾನ್ ಭಾಷಣ ಮಾಡ್ಬೇಕು ಅಂತಿಲ್ಲ, ಸುಧೀರ್ ಮುರಳಿ ಅವ್ರು ಭಾಷಣ ಮಾಡ್ಬೇಕು ಅಂತಿಲ್ಲ, ಗೋಪಾಲ್ ಪೂಜಾರಿ ಅವ್ರು ಭಾಷಣ ಮಾಡ್ಬೇಕು ಅಂತಿಲ್ಲ. ನಿಮ್ಮನ್ನ ಕರೆದು, ಅಮ್ಮ ನಿನಗೆ ಗ್ಯಾರಂಟಿಯಿಂದ ಏನ್ ಅನುಕೂಲ ಆಯ್ತು ಅಂತ ಕೇಳಿದ್ರೆ, ಇಲ್ಲಿರೋರು ಎಲ್ಲರೂ ಹೇಳಿದ್ರು 4-5 ಸಾವಿರ ಜನ ತಮ್ಮ ಕಥೆಗಳನ್ನು ಹೇಳ್ತೀರಿ. ಇದು ಒಂದ್ ಸರ್ಕಾರ ಕೊಡೋದು. ಅದೇ 4 ವರ್ಷದ ಹಿಂದೆ, ಸಾರಿ 1.5 ವರ್ಷದ ಹಿಂದೆ, 1 ವರ್ಷದ ಹಿಂದೆ ನೀವು ಟಿವಿ ಹಾಕಿದ್ರೆ ಏನ್ ನೋಡ್ತಾ ಇದ್ರಿ? ದಿನಾ ಬೆಳಗ್ಗೆ ಇದ್ರೆ ಟಿವಿ ಹಾಕಿದ್ರೆ ದಿನಾ ನ್ಯೂಸ್ ಏನು ಅಂದ್ರೆ, ಆಜಾನ್ ಹಾಕಬೇಕಾ, ಭಜನೆ ಹಾಕಬೇಕಾ? ದಿನಾ ಟಿವಿ ಹಾಕಿದ್ರೆ ಮಕ್ಕಳು, ಶಾಲೆಗೆ ಬರುವಂತ ಮುಸ್ಲಿಂ ಹೆಣ್ಮಕ್ಳು ಬುರ್ಕಾ ಹಾಕಬೇಕಾ, ಹಾಕಬಾರ್ದ? ನೀವು ತಿನ್ನುವ ಮಾಂಸ ಹಲಾಲ್ ಕಟ್ ತಿನ್ಬೇಕಾ, ಜಡ್ಕಾ ಕಟ್ ತಿನ್ಬೇಕಾ? ಕೇವಲ 1 ವರ್ಷದ ಹಿಂದೆ. ಕಳೆದ 5 ವರ್ಷಗಳ ಕಾಲ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಆಳ್ವಿಕೆ ನಡೆಸಿದ್ದಾರೆ. ಆದ್ರೆ ಜನರಿಗೆ ಏನ್ ಕೊಟ್ರಿ ಅಂತಂದ್ರೆ, ಹಿಜಾಬು, ಆಜಾನು, ಮಾಂಸ, ಮಸೀದಿ, ಮಂದಿರ, ಬರೀ ಗಲಾಟಿ. ಆದ್ರೆ ಕಳೆದ 1 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ 1 ವರ್ಷ ಯಾವಾಗ ಆಯ್ತು ಅಂತಲೇ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಕಳೆದ 1 ವರ್ಷದಿಂದ ಜನ ಟಿವಿಲಿ ಏನ್ ನೋಡ್ತಾ ಇದ್ದಾರೆ? ಜನ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಬದುಕಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಮಕ್ಕಳ ಶಿಕ್ಷಣದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಉದ್ಯೋಗ ಸೃಷ್ಟಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ, ರಸ್ತೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಎಂಥ ಅದ್ಭುತ ಅಂತಂದ್ರೆ, ನಿಜವಾಗಿಯೂ ಒಂದು ದೇಶ ಬೆಳೆಯೋದು ಹೀಗೆ, ಒಂದು ದೇಶ ಬೆಳೆಯೋದು ಹೀಗೆ. ನಾನು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಜಿಲ್ಲೆಯಲ್ಲಿ ಇನ್ನ 5 ವರ್ಷಗಳ ಕಾಲ ಬರೇ ಮಂದಿರ, ಮಸೀದಿ, ಜಗಳ, ಗುದ್ದಾಟ, ಹಿಂಸೆ, ಕ್ರೌರ್ಯ ಇದನ್ನೇ ಮಾತಾಡ್ಬೇಕಾ? ಅಥವಾ ಅಭಿವೃದ್ಧಿ, ವಿದ್ಯಾಭ್ಯಾಸ, ಪ್ರಗತಿ, ಮನೆ, ಮಕ್ಕಳಿಗೆ ಶಿಕ್ಷಣ, ರಸ್ತೆ, ಬ್ರಿಡ್ಜ್ಗಳು, ಡ್ಯಾಮುಗಳು, ಇದ್ರ ಬಗ್ಗೆ ಮಾತಾಡ್ಬೇಕಾ? ಇದ್ರ ಬಗ್ಗೆ ಮಾತನಾಡ್ಬೇಕಾ? ಯಾಕೆ ಹೇಳ್ತಾ ಇದ್ದೀನಿ ಮಾತನ್ನ ಅಂದ್ರೆ, ಮೊನ್ನೆ ನಾನು ನೋಡ್ತಾ ಇದ್ದೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕಾಮೆಂಟ್ ಮಾಡಿದ್ದಾರೆ. ನಾನು ಅವ್ರ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿದ್ದೀನಿ ಸರ್, ಯಾಕೆಂದ್ರೆ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್. ಯಾಕೆಂದ್ರೆ ಈ ಜನರಿಂದ ಆಯ್ಕೆ ಆಗಿರುವ ಪ್ರಧಾನಮಂತ್ರಿ ಆದ್ರಿಂದ ಗೌರವವಾಗಿ ನಾನು ಹೇಳ್ತಾ ಇದ್ದೇನೆ. ಅವ್ರದ್ದು ಹೇಳಿಕೆ ಏನು ಅಂದ್ರೆ, ಈ ತೇಜಸ್ವಿ ಯಾದವ್ ಎಲ್ಲ ಮೀನ್ ತಿಂದಂತೆ. ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಷಣ ಮಾಡ್ತಾರೆ, ಅರೆ ಮಿತ್ರೋ ಓ ಮछली ಖಾತಾ ಥಾ, ಅವ ಮೀನ್ ತಿಂತಿದ್ದ, ಅವ್ ಓಟ್ ಹಾಕ್ತೀರಾ, ಅವ್ರಿಗೆ ಸಭ್ಯತೆ ಇದೆಯಾ ಅನ್ನೋ ಥರದಲ್ಲಿ ಮಾತಾಡ್ತಾರೆ. ನಾನ್ ಕೇಳ್ತೀನಿ, ನೀವು ಮೀನ್ ತಿಂತೀರಾ? ತಿಂತೀರಾ? ನಿಜವಾಗ್ಲೂ ತಿಂತೀರಾ? ಅಯ್ಯೋ ರಾಮ, ನಾನು ತಿಂದ್ಕೊಂಡೆ ಬಂದೆ. ಸರ್ ಹೆಗಡೆ ಅವ್ರು, ನೀವು ತಿಂತೀರಾ? ನೀವು ತಿಂತೀರಾ? ಸುಧೀರಣ್ಣ, ನನಗೆ ಅವರಷ್ಟು ಮೀನಿಗೆ ಯಾರು ತಿನ್ಸಿಲ್ಲ.
ನಿಮ್ಗೂ ಬೇಕು ಊಟಕ್ಕೆ ಬೇಕೆ. ಗೋಪಾಲ್ ಪೂಜಾರಿ ಅವರಂತೂ ಎಕ್ಸ್ಪರ್ಟ್ ಮೀನ್ ತಿನ್ನೋದ್ರಲ್ಲಿ ಅನ್ಕೊಂಡಿದ್ದೀನಿ, ತಿಂತಿರಲ್ಲ. ಪ್ರಧಾನ ಮಂತ್ರಿಗಳ ರಿಯಾಕ್ಷನ್ ನೋಡಿ ಹೆಂಗಿದೆ. ಚುನಾವಣೆಯಲ್ಲಿ ಓಟ್ ಕೇಳೋದು ಹೆಂಗೆ ಅಂದ್ರೆ, ವಿರೋಧ ಪಕ್ಷದ ನಾಯಕ ಒಬ್ಬ ಮೀನ್ ತಿಂತಿದ್ದ, ನೀವು ಅವ್ನಿಗೆ ಓಟ್ ಹಾಕ್ತೀರಾ ಅಂತ ಕೇಳಿದ. ಎಲ್ಲಿಗೆ ಬಂತು ಈ ದೇಶ? ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಮಾತನಾಡ್ತಾ ಇದ್ದೀರಿ ಎಲ್ಲಪ್ಪ ನೀವು. ನಾನು ಹೇಳ್ತಾ ಇರುವ ಮಾತಲ್ಲ, ಬಿಜೆಪಿಯ ವರಿಷ್ಠ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಅವ್ರು ಹೇಳಿಕೆ ಕೊಡ್ತಾರೆ. ಏನ್ ಹೇಳಿಕೆ ಕೊಡ್ತಾರೆ ಅಂದ್ರೆ, 4,000 ಸ್ಕ್ವೇರ್ ಕಿಲೋಮೀಟರ್ ಭಾರತ ದೇಶದ ಗಡಿಯೊಳಗೆ ಚೀನಾ ಒಳನುಸುಳಿದೆ. 4,000 ಸ್ಕ್ವೇರ್ ಕಿಲೋಮೀಟರ್ ಅಂದ್ರೆ 4 ಲಕ್ಷ ಕಿಲೋಮೀಟರ್ ಆಗುತ್ತಾ? ಎಷ್ಟೋ ಲಕ್ಷ ಕಿಲೋಮೀಟರ್ ಆಗುತ್ತೆ. ಲಕ್ಷಾಂತರ ಕಿಲೋಮೀಟರ್ ದೇಶದ ಗಡಿಯೊಳಗಡೆ ಚೀನಾ ಒಳಗ್ ಬಂದಿದೆ. ಇದರ ಬಗ್ಗೆ ಪ್ರಧಾನ ಮಂತ್ರಿಗಳು ಮಾತಾಡ್ಲಿಲ್ಲ. ವಿರೋಧ ಪಕ್ಷದವ್ರು ಮೀನ್ ತಿಂದಿದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಮೀನ್ ತಿಂತಿದ್ದಾರೆ ಅಂತ ವಿರೋಧ ಪಕ್ಷದವ್ರ ಬಗ್ಗೆ ಟೀಕೆ. ನೋಡಿ, ಹೆಣ್ಣು ಮಕ್ಕಳು ಇಷ್ಟೊಂದು ಜನ ಕೂತಿದ್ದೀರಿ ಅಮ್ಮ, ಹೆಣ್ಣು ಮಕ್ಕಳು ಕೂತಿದ್ದೀರಿ. ನಾರ್ತ್ ಈಸ್ಟ್ ಅಂತಿದೆ, ಈ ದೇಶದ ಈಶಾನ್ಯ ಪ್ರಾಂತ್ಯದಲ್ಲಿ 2 ಜಾತಿ ಸಮುದಾಯದವ್ರ ಮಧ್ಯೆ ಇವ್ರು ರಾಜಕೀಯ ಲಾಭಕ್ಕೋಸ್ಕರ ಜಗಳ ಹಚ್ಬಿಟ್ರು. ಅವರಿಬ್ರು ಹೆಂಗ್ ಬಡದಾಡ್ತಿದ್ದಾರೆ ಅಂತಂದ್ರೆ, ಅವ್ರನ್ನ ಕಂಡ್ರೆ ಇವ್ರು ಕೊಲ್ತಾರೆ, ಈ ಜಾತಿಯವ್ರನ್ನ ಕಂಡ್ರೆ ಆ ಜಾತಿಯವ್ರು ಕೊಲ್ತಾರೆ. ಮೈತೇಯಿಯವ್ರ ಕಂಡ್ರೆ ಕೂಕಿಗಳಿಗಾಗಲ್ಲ, ಕೂಕಿಗಳ ಕಂಡ್ರೆ ಮೈತೇಯಿಗಾಗಲ್ಲ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಸೇಡ್ ತೀರ್ಸ್ಕೊಳ್ಳೋದು ಹೆಂಗೆ ಅಂದ್ರೆ, ಇನ್ನೊಂದು ಸಮುದಾಯದ ಹೆಣ್ಣು ಮಗಳನ್ನ 100 ಜನ ನುಗ್ಗಿ ನಡು ರಸ್ತೆಯಲ್ಲಿ ಅವಳನ್ನ ಬೆತ್ತಲಾಗಿಸಿ ಅವ್ರ ಮೇಲೆ ಅತ್ಯಾಚಾರ ಎಸಗಿ ಮೈಯಲ್ಲಿ ರಕ್ತ ಸುರಿಯೋ ಹಂಗ್ ಹೊಡೆದು ನಡುಬೀದಿಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಿದ್ದಾರೆ. ಪ್ರಧಾನ ಮಂತ್ರಿಗಳು ಅದರ ಬಗ್ಗೆ ಮಾತನಾಡ್ಲಿಲ್ಲ. ಅವ್ರು ಮಾತಾಡಿದ್ದೇನು ಅಂದ್ರೆ, ವಿರೋಧ ಪಕ್ಷದವ್ರು ಮೀನ್ ತಿಂತಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಅಲ್ಲಿರೋದು ಅವರೇ. ಸೊ ಮೀನ್ ತಿನ್ನೋದು ಅವ್ರಿಗೆ ಅಪರಾಧ ಆಗಿ ಕಾಣಿಸ್ತಿದೆ. ಇವರೇ ಆಳ್ವಿಕೆ ಮಾಡ್ತಿರುವ ದೇಶದಲ್ಲಿ ಒಬ್ಬ ಹೆಣ್ಣನ್ನ ಇಷ್ಟು ಅಸಭ್ಯವಾಗಿ ಸಾಮೂಹಿಕವಾಗಿ ಬೆತ್ತಲಾಗಿಸಿ ಒಡೆದು ಹಿಂಸೆ ಮಾಡಿ ರಸ್ತೆಯಲ್ಲಿ ಮೆರವಣಿಗೆ ಮಾಡ್ತಿದ್ದಾರೆ. ಇದು ಅವ್ರ ಬಗ್ಗೆ ಅವ್ರು ಒಂದು ಮಾತಾಡ್ಲಿಲ್ಲ. ಇದರ ಬಗ್ಗೆ ಸೈನಿಕರ ಬಗ್ಗೆ ಮಾತನಾಡ್ತೀರಿ. ನಮ್ಮ ದೇಶದಲ್ಲಿ ಜನ ಸೈನ್ಯಕ್ಕೆ ಯಾಕೆ ಸೇರ್ಕೋತಾರೆ ಅಂದ್ರೆ, ಸಂಬಳಕ್ಕಾಗಿ ಸೇರ್ಕೊಳ್ಳಲ್ಲ. ಸೈನ್ಯಕ್ಕೆ ಸೇರ್ಕೊಳ್ಳೋದು ಗೌರವಕ್ಕೋಸ್ಕರ, ಇಜ್ಜತ್. ಸೈನಿಕರು ಒಂದ್ಸರ್ತಿ ಸೈನಿಕ ಆದ್ರೆ ಸಾಯೋ ತನಕ ಏಕ್ ಬಾರ್ ಫೌಜಿ ಜೀವನ್ ಮರ್ನೆ ತಕ್ ಫೌಜಿ ಅನ್ನುವಂತ ಮಾತಿತ್ತು. ಆದ್ರೆ ಇವತ್ತು ಸೈನಿಕರು 4 ವರ್ಷಕ್ಕೆ, ಯಾಕಂದ್ರೆ ಯುದ್ಧ ಇಲ್ದಿರುವಾಗ ಸಂಬಳ ಕೊಡ್ಬೇಕಲ್ಲ, ಇವ್ರಿಗೆ ದುಡ್ಡು ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿದ್ರು. 70 ವರ್ಷದಿಂದ ದೇಶಕ್ಕೆ ಏನ್ ಮಾಡಿದ್ರಿ ಅಂತ ನೀವು ಕೇಳ್ತಾ ಇದ್ರಲ್ಲ, 70 ವರ್ಷದಿಂದ ಪೂರ್ಣಾವಧಿ ಸೈನಿಕರಿಗೆ ನಾವು ಸಂಬಳ ಕೊಟ್ವಿ. ನೀವೇನ್ ಮಾಡ್ತಾ ಇದೀರಿ ಅಂದ್ರೆ, 4 ವರ್ಷಕ್ಕೆ ಕಾಂಟ್ರಾಕ್ಟ್ ತಗೊಳ್ತಾರಂತ ಸೈನಿಕರನ್ನು, ಕೇವಲ 4 ವರ್ಷಕ್ಕೆ. ಇದನ್ನ ವಿರೋಧಿಸಿ ಇಡೀ ದೇಶದಲ್ಲಿ ಸೈನಿಕರುಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ತಪ್ಪು, ಇದು ಅನ್ಯಾಯ. ಈ ದೇಶದ ಸೇನೆಗೆ ಮಾಡ್ತಾ ಇರುವಂತ ದ್ರೋಹ. ಪಕ್ಕದಲ್ಲಿ ಚೀನಾ ಇದೆ, ಈ ಕಡೆ ಪಾಕಿಸ್ತಾನ ಇದೆ. ಇಂಥ ಸಂದರ್ಭದಲ್ಲಿ ಸೈನಿಕರನ್ನ 4 ವರ್ಷಕ್ಕೆ ಕಾಂಟ್ರಾಕ್ಟ್ ತಗೊಳ್ಳೋದು ತಪ್ಪು ಅಂತ ಹೇಳಿ ಜನ ಪ್ರತಿಭಟಿಸ್ತಿದ್ದಾರೆ. ಪ್ರಧಾನ ಮಂತ್ರಿಗಳು ಅದರ ಬಗ್ಗೆ ಮಾತಾಡ್ತಿಲ್ಲ, ಮೀನ್ ತಿಂದಿದ್ರ ಬಗ್ಗೆ ಮಾತನಾಡ್ತಿದ್ದಾರೆ. ಈ ದೇಶದ ರೈತರು 800 ಜನ ಡೆಲ್ಲಿಯಲ್ಲಿ ಪ್ರತಿಭಟನೆ ಮಾಡಿ, ಲಕ್ಷಾಂತರ ಜನ 1 ವರ್ಷ ಕೊರಿಯೋ ಚಳಿಯಲ್ಲಿ, ಸುಡುವ ಬಿಸಿಲಲ್ಲಿ, ಸುರಿಯೋ ಮಳೆಯಲ್ಲಿ ಕೂತ್ಕೊಂಡ್ರು. ಪ್ರಧಾನ ಮಂತ್ರಿಗಳು ಅವ್ರ ಬಗ್ಗೆ ಒಂದ್ ಮಾತಾಡ್ಲಿಲ್ಲ. ಆದ್ರೆ ಅಲ್ಲಿ ಕೂತಿರುವಂತ ಜನ 800 ಜನ ಸತ್ರು, ಅವ್ರ ಬಗ್ಗೆ ಮಾತಾಡ್ಲಿಲ್ಲ. ಆದ್ರೆ ಅಲ್ಲಿ ಮೀನ್ ತಿಂತ ಇದ್ದಾರೆ ವಿರೋಧ ಪಕ್ಷದವರು. ಅವ್ರನ್ನ ನೀವು ಆರಿಸಬೇಡಿ ಅಂತ ಪ್ರಧಾನ ಮಂತ್ರಿಗಳು ಮಾತಾಡ್ತಾರೆ. ನಾನು ಯಾಕೆ ಇದನ್ನು ಹೇಳಿದೆ ಅಂದ್ರೆ, ನೀವು ಮೀನು ತಿನ್ನುವವರನ್ನ ಇಷ್ಟು ಕೇವಲವಾಗಿ ಮಾತನಾಡುವ ಅವಶ್ಯಕತೆ ಇಲ್ಲ. ದೇಶದಲ್ಲಿ ಬಹಳಷ್ಟು ದೊಡ್ಡ ಸಮಸ್ಯೆಗಳಿದಾವೆ. ಅದರ ಬಗ್ಗೆ ಪ್ರಧಾನ ಮಂತ್ರಿಗಳು ನೀವು ಮಾತಾಡಬೇಕಿತ್ತು. ಇದನ್ನೆಲ್ಲ ಮಾತಾಡೋದು ಅನ್ನುವಂಥ ಒಂದು ಜವಾಬ್ದಾರಿಯುತವಾದ ಮಾತನ್ನ ಪ್ರಜೆಗಳಾಗಿ ನಾವು ಎಚ್ಚರಿಸಬೇಕು. ಇಷ್ಟನ್ನು ಹೇಳ್ತಾ, ಬಹುಶಃ ಇನ್ನು ಅನೇಕರು ಮಾತನಾಡುವವರಿದ್ದಾರೆ. ನಾನು ಇನ್ನೊಂದು ಸಭೆಗೆ ಹೋಗ್ಬೇಕಾಗಿದೆ. ನಾನು ನಿಮ್ಮನ್ನು ಇಷ್ಟೇ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ. ಈಗ ನಾಳೆ 26ಕ್ಕೆ ನಡೆಯುವಂತ ಚುನಾವಣೆಯಲ್ಲಿ ನೀವು ಕೊಡುವ ಮತದಾನ, ನೀವು ಹೆಗಡೆಯವರಿಗೆ ಮತದಾನ ಮಾಡಿದ್ರಿ ಅಂತಂದ್ರೆ, ಹೆಗಡೆಯವರ ಗೆಲುವು ಅದು ಯಾರ ಗೆಲುವು ಅಂತಂದ್ರೆ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಗೆಲುವು ಅನ್ನೋದನ್ನ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂದ್ರೆ, ನಾರಾಯಣ ಗುರುಗಳ ವಿಚಾರಧಾರೆ ಮೇಲೆ ಅತ್ಯಂತ ಗಟ್ಟಿ ನಂಬಿಕೆ ಇಟ್ಕೊಂಡಿರುವ ವ್ಯಕ್ತಿ ಸನ್ಮಾನ್ಯ ಶ್ರೀಮಾನ್ ಹೆಗಡೆಯವರು.
ಜಾತಿ ಭೇದಂ ಮತದ್ವೇಷಂ ಮೆದುಮಿಲ್ಲಾದ ಸರ್ವರಂ ಸೋದರತ್ವೇನ ಮಾಡುನ್ನ ಮಾಡಿದ ಸರ್ವ ಮಾತೃಗ ಅಂತ ಸಾರದಂತ ನಾರಾಯಣ ಗುರುಗಳ ಚಿಂತನೆ ಗೆಲ್ಲಬೇಕು ಅಂದ್ರೆ ಅವತ್ತು ನಾವು ಹೆಗಡೆಯವರನ್ನ ಗೆಲ್ಲಿಸಲೇಬೇಕು. ನಾಳೆ 26ನೇ ತಾರೀಕು ಹೆಗಡೆಯವರಿಗೆ ನಾವು ಮತ ಹಾಕಬೇಕು. ಕನಕದಾಸ ಕುಲ ಕುಲ ಉಡುಪಿಗೆ ಬಂದು ನಿಂತ್ಕೊಂಡು ಹಾಡದಂತ ಕನಕದಾಸರು ಕುಲ 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 ಎಂದು ಹೊಡೆದಾಡ್ದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದ್ರೂ ಬಲ್ಲಿರ ಬಲ್ಲಿರ ಅಂತ ಹಾಡಿದ್ರಲ್ಲ, ಆ ಕನಕದಾಸನ ತಂಬೂರಿಗೆ ಧ್ವನಿ ಗೆಲ್ಲಬೇಕಾದ್ರೆ ಹೆಗಡೆಯವರು ಗೆಲ್ಲೇಬೇಕು, ಹೆಗಡೆಯವರು ಗೆಲ್ಲೇಬೇಕು. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅಂತ ಹಾಡಿದ್ರಲ್ಲ ಬಸವಣ್ಣ. ಆ ಬಸವಣ್ಣನ ಧ್ವನಿ ಗೆಲ್ಲಬೇಕಾದ್ರೆ ಉಡುಪಿ ಚಿಕ್ಕಮಗಳೂರಲ್ಲಿ ಹೆಗಡೆ ಅಂತ ಒಬ್ಬ ಪ್ರಾಮಾಣಿಕ ಜಾತ್ಯತೀತವಾದಂತ ಮನುಷ್ಯ ಗೆಲ್ಲಲೇಬೇಕು. ಯಾವ ಅಂಬೇಡ್ಕರ್ ಆ ಜಾತಿ ಈ ಧರ್ಮ ಅಲ್ಲ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಸಾರಿದ್ರು, ಆ ಅಂಬೇಡ್ಕರ್ ಅವರ ತಾಯಂದ್ರು ಅಕ್ಕಂದ್ರು ಈ ಸಭೆಗೆ ಬಂದಿದ್ದೀರಿ. ನಮ್ಮ ಪುರುಷರೆಲ್ಲ ಆಚೆ ಸುತ್ತಮುತ್ತ ನಿಮ್ಮ ರಕ್ಷಣೆಗಾಗಿ ನಿಂತಿದ್ದಾರೆ. ಕಾಂಗ್ರೆಸ್ ಇರೋದೇ ಹೀಗೆ, ಹೆಣ್ಮಕ್ಕಳ, ರೈತರ, ಬಡವರ, ಶೋಷಿತರ, ವಿದ್ಯಾರ್ಥಿಗಳನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಇರೋದು ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಪುರುಷ ಕಾರ್ಯಕರ್ತರು ಸಹಿತ ವೇದಿಕೆಯ ಹೊರಭಾಗದ ಬಿಸಿಲಿನಲ್ಲಿ ನಿಂತು ತಾಯಂದ್ರನ್ನ ಕುರ್ಚಿಯಲ್ಲಿ ಕೂರಿಸಿದ್ದಾರೆ. ಆ ರೀತಿ ನಿಂತಿರ್ತಕ್ಕಂಥ ಎಲ್ಲ ಗಂಡಸರ ಪಾದಗಳಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಭಾರಿ ಒಳ್ಳೆಯ ಸಂಖ್ಯೆ. ಜಯಪ್ರಕಾಶ್ ಹೆಗಡೆ ಅವರು ನನ್ನ ಹತ್ರ ರೋಮಾಂಚಿತರಾಗಿ ಹೇಳ್ತಾ ಇದ್ರು, ನನ್ನ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಈ ಕೋಟೇಶ್ವರ ಪರಿಸರದಲ್ಲಿ ಇಷ್ಟು ಸಂಖ್ಯೆಯ ತಾಯಂದಿರು ಸೇರಿರ್ತಕ್ಕಂಥ ಒಂದು ಅತ್ಯುತ್ತಮವಾದ ಸಭೆಯನ್ನ ನಾನು ನೋಡ್ತಾ ಇದ್ದೀನಿ ಅಂತ. ಸೇರ್ಬೇಕಾದ್ರೆ ಕಾರಣ ಇದೆ. ಕಾರಣ ನಾನು ಭಾರಿ ಸರಳವಾಗಿ ಹೇಳ್ತೇನೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದು 10 ವರ್ಷ ಆಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 10 ತಿಂಗಳಾಗಿದೆ. 10 ವರ್ಷ ಬಿಜೆಪಿಯ ಸರ್ಕಾರ ಕೇಂದ್ರದಲ್ಲಿದೆ. ನಮ್ಮೂರಿನ ಜಡ್ಕಲ್ಲಿಗೆ ಏನು ಉಡುಗೊರೆ ಕೊಟ್ಟಿದ್ದೀರಿ? ಇಲ್ಲ. ಕೋಟೇಶ್ವರಕ್ಕೆ ಏನು ಕೊಟ್ಟಿದ್ದೀರಿ? ಇಲ್ಲ. ಕುಂದಾಪುರಕ್ಕೆ ಏನು ಕೊಟ್ಟಿದ್ದೀರಿ? ಇಲ್ಲ. ಮೊಳಹಳ್ಳಿಗೆ ಏನು ಕೊಟ್ಟಿದ್ದೀರಿ? ಇಲ್ಲ. ಇದ್ದಿದ್ದೊಂದು BSNL ಟವರ್ ನಾವು ಕಾಂಗ್ರೆಸ್ನವ್ರು ಮಾಡಿದ್ದು, ಅದನ್ನು ಕೆಡಿಸಿ ಹಾಕಿ ಹೋಗ್ಬಿಟ್ರು. 10 ವರ್ಷಕ್ಕೆ ಇಡೀ ಕುಂದಾಪುರ ಪೇಟೆಗೆ ನಾನು ಕುಂದಾಪುರದ ಬಿಜೆಪಿ ಶಾಸಕರನ್ನ, ಇಲ್ಲಿರ್ತಕ್ಕಂಥ ಮಾಜಿ ಸಂಸದರನ್ನ, ಬಿಜೆಪಿಯ ಈಗಿನ ಅಭ್ಯರ್ಥಿಗಳನ್ನ ನಾನು ನಿಮ್ಮ ಪಾದ ಮುಟ್ಟಿ ಕೇಳ್ತೇನೆ, ನಿಮ್ಮ 10 ವರ್ಷದ ಅಧಿಕಾರದ ಅವಧಿಯಲ್ಲಿ ಇಡೀ ಕುಂದಾಪುರ ತಾಲೂಕಿಗೆ ಯಾವುದಾದ್ರೂ ಒಂದು ಯೋಜನೆಯನ್ನ ನೀವು ತಂದಿದ್ದು ಹೌದು ಅಂತಾದ್ರೆ ನಾವು ಚುನಾವಣಾ ಪ್ರಚಾರವನ್ನು ಕೈ ಬಿಟ್ಟು ಕೆಳಗಿಳಿತೇವೆ. 10 ವರ್ಷಕ್ಕೆ ಏನೂ ತಂದಿಲ್ಲ. ಅಕ್ಕ, ಕಾಂಗ್ರೆಸ್ 10 ತಿಂಗಳ ಕಾಲದಲ್ಲಿ 10 ತಿಂಗಳಿಂದ ಕರ್ನಾಟಕದಲ್ಲಿ ಅಧಿಕಾರ ಇದೆ. ನಾವು ಏನೇನನ್ನ ತಂದಿದ್ದೇವೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಪರೀಕ್ಷೆ ಮಾಡಬೇಕು. ನಮ್ಮೂರಿನ ಅಕ್ಕಂದ್ರಿಗೆ, ನಮ್ಮೂರಿನ ಕುಟುಂಬಿಕರಿಗೆ ಮಾತ್ರ ಬಂದಿದೆಯಾ, ನಿಮಗೂ ಬಂದಿದೆಯಾ ಅಂತ. ಅಕ್ಕ, ಕಾಂಗ್ರೆಸ್ ಸರ್ಕಾರ 10 ತಿಂಗಳಿಂದ ಅಧಿಕಾರಕ್ಕೆ ಬಂದ ಮೇಲೆ ನಮಗೆಲ್ಲರಿಗೂ ಸಹಿತ 200 ಯೂನಿಟ್ಟಿನ ಉಚಿತ ವಿದ್ಯುತ್ ಸಿಗ್ತಾ ಇದೆ ಅನ್ನೋರು ಯಾರ್ಯಾರು ಕೈ ಎತ್ತಿ? ಉಚಿತವಾದ ಕರೆಂಟ್ ಸಿಗ್ತಾ ಇದೆ ಅನ್ನೋರು ಯಾರ್ಯಾರು ಕೈ ಎತ್ತಿ? ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ. ನೀವು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಅಣ್ಣ, ನಮ್ಮ ಮೊಳಹಳ್ಳಿ ದಿನೇಶ್ ಹೆಗಡೆ ಅವರು ಅಭ್ಯರ್ಥಿಯಾಗಿದ್ರು, ಅವ್ರದ್ದು ಸಹಿ ಮಾಡಿ ಅಕ್ಕ ನಾವು ಅವತ್ತು ಗ್ಯಾರಂಟಿ ಕಾರ್ಡ್ ಕೊಟ್ವಿ. ದಿನೇಶ್ ಹೆಗಡೆರಿಗೆ ಹೆದರಿಕೆ, ಸುರೇಂದ್ರ ಶೆಟ್ರೆ ಸುದ್ದಿ ಗ್ಯಾರಂಟಿ ಕಾರ್ಡ್ಗೆ ಸೈನ್ ಹಾಕಿ ಕೊಡ್ತಿತ್ತು. ಅಕಸ್ಮಾತ್ ಸರ್ಕಾರ ಅಧಿಕಾರಕ್ಕೆ ಬಂದು ಈ ಗ್ಯಾರಂಟಿ ದುಡ್ಡು ಕೊಡದೆ ಹೋದ್ರೆ ನಾವು ಮತ್ತೆ ಊರಂಗೆ ತಿರುಗುದು ಹೆಂಗೆ ಅಂತಿದ್ರು. ಇವತ್ತು ಇಡೀ ಕಾಂಗ್ರೆಸ್ ಪಾರ್ಟಿಯ ಕೇಡರ್, ಇಡೀ ಕಾಂಗ್ರೆಸ್ ಪಾರ್ಟಿಯ ನಾಯಕರು ಭಾರಿ ಗರ್ವದಿಂದ ಪ್ರತಿಯೊಬ್ಬರ ಮನೆಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ನಾವು ಏನನ್ನ ಹೇಳಿದ್ದೇವೋ, ಏನನ್ನ ನಮ್ಮೆಲ್ಲರ ನಾಯಕರಾದಂಥ ಗೋಪಾಲ್ ಪೂಜಾರಿ ಅವರು ಮುಂದಿನ ಸಭೆಗೆ ಹೋಗ್ತಾ ಇದ್ದಾರೆ ಪ್ರಚಾರಕ್ಕಾಗಿ. ಗೋಪಾಲ್ ಪೂಜಾರಿ ಅವರಿಗೆ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿಮ್ಮ ಮನೆಗಳಿಗೆ ಮತ ಕೇಳಕ್ ಬಂದ್ರೆ ನಮ್ಮ ಕುಂದಾಪುರದ ಜನ ಬರೀ ನೀರು ಬೇಕಾ ಅಂತ ಕೇಳ್ತಿಲ್ಲ. ಚಹಾ ಕುಡಿತೀರಾ, ಜ್ಯೂಸ್ ಕುಡಿತೀರಾ, ಕಾಫಿ ಕುಡಿತೀರಾ, ಸಕ್ಕರೆ ಮತ್ತು ಪಾನಕವನ್ನು ಮಾಡಿ ಕೊಡುವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ಬಂದಿದ್ರೆ ಕಾರಣ ಅದು ನಮ್ಮೆಲ್ಲರ ಕೈಗೆ ಗೃಹಲಕ್ಷ್ಮಿಯ ಹಣವನ್ನ ತಿಂಗಳಿಗೆ 2,000 ರೂಪಾಯಿಯನ್ನ ನಾವು ಹಾಕ್ತಾ ಇದ್ದೇವೆ ಅನ್ನುವಂತ ಕಾರಣಕ್ಕಾಗಿ. ಗೃಹಲಕ್ಷ್ಮಿ 2,000 ಹಣ ಬರ್ತಿದೆ ಅನ್ನೋರು ಕೈ ಎತ್ತಿ. ಥ್ಯಾಂಕ್ ಯು. ಸರ್ಕಾರಿ ಬಸ್ಸು ಸ್ವಲ್ಪ ಸೌತ್ ಕೇಂದ್ರದಲ್ಲಿ ಕಡಿಮೆ ಆದ್ರೂ ಸಹಿತ ಕಾಂಗ್ರೆಸ್ ಸರ್ಕಾರದ ಗವರ್ಮೆಂಟ್ ಬಸ್ ಅಲ್ಲಿ
ಸಂದರ್ಭದಲ್ಲಿ ಶಕ್ತಿ ಯೋಜನೆ ಅಡಿಗಡೆ ಉಚಿತವಾಗಿ ಓಡಾಟ ಮಾಡಿದೀವಿ ಅನ್ನುವಂತ ನಮ್ಮ ತಾಯಿಯಂದ್ರೆ ಯಾರು ಕೈ ಎತ್ತಿ? ನೆನಪಿಟ್ಕೊಳ್ಳಿ, ನಾವು ಏನನ್ನ ಹೇಳಿದೆವೋ ಅದನ್ನು ನಿಮಗೆ ಕೊಟ್ವಿ. ನಾನು ಇತ್ತೀಚೆಗೆ ಉಡುಪಿಯಲ್ಲಿ ಪ್ರಚಾರ ಸಭೆಯಲ್ಲಿ ಮಾತಾಡ್ತಾ ಇದ್ದೆ. ಗಫೂರ್ ಅವರೇ, ಒಬ್ಬರು ಹೆಣ್ಮಗಳು ಹೇಳಿದ್ರು, ಕಾಂಗ್ರೆಸ್ಸಿಗೂ ಬಿಜೆಪಿಗೂ ಇಷ್ಟೇ ವ್ಯತ್ಯಾಸ ಅಣ್ಣ. ಬಿಜೆಪಿ ಕಾಂಗ್ರೆಸ್ನವ್ರ ಕಾಲದಲ್ಲಿ ಈ ಯುಗಾದಿ ಹಬ್ಬದಲ್ಲಿ 2,000 ರೂಪಾಯಿ ದುಡ್ಡು ಇಟ್ಟಿದ್ರೆ ಮುಂದಿನ ರಾಮನವಮಿಗೆ ಯುಗಾದಿಗೆ ಹೋಗಿ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿದ್ರೆ 2,200 ರೂಪಾಯಿ ಆಗ್ತಿತ್ತು. ಬಿಜೆಪಿ ಕಾಲದಲ್ಲಿ ಈ ಯುಗಾದಿ ಹಬ್ಬದಲ್ಲಿ 5,000 ರೂಪಾಯಿ ದುಡ್ಡು ಇಟ್ರೆ ಮುಂದಿನ ಯುಗಾದಿ ಹಬ್ಬಕ್ಕೆ ಬ್ಯಾಂಕಿಗೆ ಹೋದ್ರೆ 5,000 ರೂಪಾಯಿ ಬದಲು -500 ರೂಪಾಯಿ ಆಗಿರ್ತದೆ. ಇದು ಕಾಂಗ್ರೆಸ್ ಮತ್ತು ಬಿಜೆಪಿಯ ಆಡಳಿತ. ನಿಮ್ಮ ಗಮನಕ್ಕೆ ಬಂದಿದೆ ತಾನೇ ಇದು? ನಾನು ಯಾವ್ದಾದ್ರು ಸುಳ್ಳನ್ನ ಹೇಳ್ತಾ ಇದ್ದೀನ? ನೆನ್ಪಿಟ್ಕೊಳ್ಳಿ, ಕಾಂಗ್ರೆಸ್ ಸರ್ಕಾರ 10 ವರ್ಷದ ಹಿಂದೆ ಕೇಂದ್ರದಲ್ಲಿ ಅಧಿಕಾರ ಇದ್ದಾಗ ಒಂದು ಗ್ಯಾಸ್ ಸಿಲಿಂಡರ್ ರೇಟು 410 ರೂಪಾಯಿ. ಇವತ್ತು ಒಂದು ಗ್ಯಾಸ್ ಸಿಲಿಂಡರ್ ರೇಟು 1,100 ರೂಪಾಯಿ. ಶೋಭಕ್ಕನ್ನ ಕೇಳಬೇಕಿತ್ತಲ್ಲ. ನಾನು ಹಿಂಗೆ ಕೇಳಿದೆ, ಶೋಭಕ್ಕನ್ ಕೇಳಬೇಕಿತ್ತು ಅಂತ. ಯಾರ ಬಿಜೆಪಿ ನಮ್ಮ ಅಕ್ಕ ಹೇಳಿದ್ರು, ಅಯ್ಯೋ ಅಣ್ಣ ಕೇಳದೇನು, ಕೇಳಕ್ಕೆ ನಮ್ಗೆ ಸಿಕ್ಲೇ ಇಲ್ಲ, ಅವ್ರ ಮುಖ ಇದ್ರೆ ನಮ್ಗೊಂಚೂರು ತೋರಿಸಿ ಅಂತಂದ್ರು. ಶೋಭಕ್ಕ 10 ವರ್ಷ ಇಲ್ಲಿ ಸದಸ್ಯರಾಗಿದ್ರು, ಬರಲಿಲ್ಲ. ನಮ್ಮ ಮಲ್ನಾಡಲ್ಲಿ ಗಾದೆ ಇದೆ, ಊರಿಗೆ ಬಂದವರು ನೀರಿಗೆ ಬರ್ತಾರೆ ಅಂತ ಹೇಳಿ ಅಂತ. ಶೋಭಕ್ಕ ಊರಿಗೂ ಬಂದ್ರು, ಎಂಪಿನೂ ಆದ್ರು, ಆದ್ರೆ ನೀರಿಗೂ ಬರಲಿಲ್ಲ. ನಮ್ಮೂರಲ್ಲಿ ನೆರೆ ಬಂದಾಗ ಪರಿಹಾರ ಮಾಡೋಕ್ಕೂ ಬರಲಿಲ್ಲ, ನಿಮ್ಮೂರಲ್ಲಿ ಸಮಸ್ಯೆ ಆದಾಗ್ಲೂ ಬರಲಿಲ್ಲ. ಮಾತ್ರ ಅಲ್ಲ, ಈ ಹೈವೇಯಿಂದ ಆಚೆ ಭಾಗದಲ್ಲಿ ಕಸ್ತೂರಿ ರಂಗನ್ ವರದಿಯ ಕಾರಣಕ್ಕಾಗಿ ಭಾರಿ ಸಮಸ್ಯೆ ಆಗ್ತಿದ್ರೆ ಬಿಜೆಪಿ ಅಷ್ಟು ಸಂಸದರು ಸಹಿತ ಆ ಸಮಸ್ಯೆಯ ಪರಿಹಾರದ ಹೈಪವರ್ ಕಮಿಟಿ ಮೀಟಿಂಗಿಗೆ ಹೋಗ್ಲಿಲ್ಲ. ಆದ್ರೆ ಬಿಜೆಪಿ ಅವರು ಏನು ಮಾಡಿದ್ರು ಅಂತಂದ್ರೆ, ಉಡುಪಿಯಲ್ಲಿ ಒಬ್ರು MLA ಇದ್ದಾರೆ, ಯಶ್ಪಾಲ್ ಅಂತ. ಅವ್ರದ್ದು ಏನಿದ್ರು ಗಲಾಟೆಯೇ ಬಲ. ವಿಧಾನಸಭೆಯಲ್ಲಿ ನಮ್ಮ ಜಯಪ್ರಕಾಶ್ ಹೆಗಡೆಯವರಿಗೆ ಸಂಸದೀಯ ಪಟು ಅಂತ ಕರೀತಿದ್ರು. ಇವರು ವಿಧಾನಸಭೆಯಲ್ಲಿ ಕುಸ್ತಿಪಟು. ಜಯಪ್ರಕಾಶ್ ಹೆಗಡೆ ಅವರಿಗೆ ಸಂಸದೀಯ ಪಟು, ಬಿಜೆಪಿ MLAಗಳು ಕುಸ್ತಿಪಟುಗಳು. ಇಂಥ ಹೊತ್ತಿನಲ್ಲಿ ಒಂದು ಬದಲಾವಣೆಯ ರಾಜಕಾರಣ ಬಂದಿದೆ. ನಮ್ಮೆಲ್ಲರ ನಾಯಕರು, ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾದಂಥ ವಿಧಾನ ಪರಿಷತ್ ಸದಸ್ಯರು ಶ್ರೀ ಮಂಜುನಾಥ್ ಭಂಡಾರಿಯವರು ವೇದಿಕೆಗೆ ಬಂದಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾವು ಸ್ವಾಗತವನ್ನ ಮಾಡ್ತೇವೆ. ಸ್ನೇಹಿತರೆ, ರಾಜಕಾರಣವನ್ನ ಯಾಕೆ ಮಾಡಬೇಕು ಅಂತಂದ್ರೆ ನಾವು ನೆನಪಿಟ್ಕೋಬೇಕು, ನಮ್ಮೂರಿನಲ್ಲಿ ನಾವು ಜಯಪ್ರಕಾಶ್ ಹೆಗಡೆ ಅವ್ರನ್ನ ಒಪ್ಪಿಕೊಂಡು ಬಿಟ್ಟಿದ್ದೇವೆ ಘಟ್ಟದ ಮೇಲೆ. ಅವರು 3 ಚುನಾವಣೆಯನ್ನ ಘಟ್ಟದ ಮೇಲೆ ಬಂದು ನಿಂತರು. 2 ಚುನಾವಣೆಯಲ್ಲಿ ಸೋಲಾಯಿತು. 1 ಚುನಾವಣೆಯಲ್ಲಿ ಗೆದ್ದರೂ ಸಹಿತ 20 ತಿಂಗಳು ಮಾತ್ರವೇ ಅವರಿಗೆ ಅಧಿಕಾರ ಇತ್ತು. 20 ತಿಂಗಳ ಕಾಲ ಅವರು ನಮ್ಮ ಜಿಲ್ಲೆಯ ಸಮಸ್ಯೆಗಳ ಪರಿಹಾರಕ್ಕೆ ಓಡಾಟ ಮಾಡಿದ ಕಾರಣಕ್ಕಾಗಿ ಇವತ್ತು ನಮಗೆ ಚುನಾವಣಾ ಪ್ರಚಾರಕ್ಕೆ ಭಾರಿ ಕಷ್ಟ ಆಗ್ತಿಲ್ಲ. ಪ್ರತಿ ಜನ ಹೇಳ್ತಾ ಇದ್ದಾರೆ, ಜಯಪ್ರಕಾಶ್ ಹೆಗಡೆ ಅಂತ MP ನಮಗೆ ಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅವರು ಕೆಲಸ ಮಾಡುವ MP. ನಾನೀಗ ದಾರಿಯಲ್ಲಿ ಬರುವಾಗ ಒಂದು ಹೋಟೆಲಿಗೆ ಹೋದೆ. ನಮ್ಮ ದಿನೇಶ್ ಹೆಗಡೆ ನೆಂಟ್ರಂತೆ, ಅವರು ಬಿಜೆಪಿ ಅಂತೆ. ಆದರೂ ಅವ್ರು ಹೇಳಿದ್ರು, ನಾವು ಈ ಸರಿ ಬದಲಾವಣೆ ಮಾಡಬೇಕು ಅಂತ ಮನಸ್ಸು ಮಾಡಿತ್ತು. ಯಾಕೆ ನೋಡಿ, ನಮ್ಮ ಹಾಲಾಡಿ ಶ್ರೀನಿವಾಸಣ್ಣ ಯಾವ ಕಾರಣಕ್ಕಾದ್ರೂ ಒಂದು ಮಂತ್ರಿ ಆಗಬೇಕಿತ್ತು. ಅವ್ರನ್ನ ಮಂತ್ರಿ ಆಗದಿದ್ದಂಗೆ ತಡೆದಿದ್ದೇ ಕೋಟ ಶ್ರೀನಿವಾಸಣ್ಣ. ಅದು ನಮ್ಮೆಲ್ಲರಿಗೂ ಗೊತ್ತಾಗಿದೆ. ಹಂಗಾಪಕ್ಕೆ ಹೋಗಿ ನಾವು ಈ ಸರಿ ಜಯಪ್ರಕಾಶ್ ಹೆಗಡೆ ಅವರನ್ನ ಬೆಂಬಲಿಸ್ತೀವಿ. ಇದು ಜನಾಭಿಪ್ರಾಯ ಬರ್ತಾ ಇದೆ. ಈ ರೀತಿಯಾಗಿ ಜಯಪ್ರಕಾಶ್ ಹೆಗಡೆ ಅವರು ದೆಸೆಯಿಂದ ನಮ್ಮೂರಿನಲ್ಲಿ ಅಡಿಕೆ ಬೆಳೆಗಾರರು ಸಮಸ್ಯೆಯಲ್ಲಿದ್ದಾಗ ಜಯಪ್ರಕಾಶ್ ಹೆಗಡೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ರು ಸಹಿತ ಅವರಿಗಿರ್ತಕ್ಕಂಥ ಅಧಿಕಾರಿಗಳ ಸಂಪರ್ಕ, ಅವರಿಗಿರ್ತಕ್ಕಂಥ ರಾಜಕೀಯ ಅಧಿಕಾರಸ್ಥರ ಸಂಪರ್ಕದ ಕಾರಣದಿಂದ ಇವತ್ತು ಗೋರಖ್ ಸಿಂಗ್ ವರದಿ ಬಂತು. ಹಳದಿ ರೋಗ ಸಂತ್ರಸ್ತರಿಗೆ, ಕೊಳ ರೋಗ ಸಂತ್ರಸ್ತರಿಗೆ ಇವತ್ತು ಕಿಂಚಿತ್ತು ಪರಿಹಾರವನ್ನ ಒದಗಿಸಿಕೊಟ್ಟಿರ್ತಕ್ಕಂಥ ಕೀರ್ತಿ ಸ್ವತಂತ್ರ ಬಂದ ನಂತರ ಇದ್ರೆ ಅದು ಮಿಸ್ಟರ್ ಜಯಪ್ರಕಾಶ್ ಹೆಗಡೆ. ಇವತ್ತಿಗೂ ನಾನು ಇತ್ತೀಚೆಗೆ ಒತ್ತಿನೆಣೆಗೆ ಹೋಗಿದ್ದೆ ನಮ್ಮ ಚಂದ್ರಶೇಖರ್ ಶೆಟ್ಟರ್ ಜೊತೆ. ಒತ್ತಿನೆಣೆ ಬೀಚ್ ಹಂಗೆ ನೋಡಿದ್ರೆ ಮಾರ್ರೆ, ನೀವು ಮಂತ್ರಿ ಆಗಿದ್ದಾಗ ಏನು ಗೆಸ್ಟ್ ಹೌಸ್ ಕಟ್ಟಿ ವ್ಯೂ ಪಾಯಿಂಟ್ ಮಾಡಿದ್ದೀರಿ, ಅದೇ ಬಿಟ್ರೆ ಈಗ ಕಾಂಗ್ರೆಸ್ ಬಂದ ಮೇಲೆ ಒಂದು ಬಿಲ್ಡಿಂಗ್ ಆಗ್ತಿದೆ ಹೊರತು ಅಲ್ಲಿವರೆಗೆ ಅದರ ಅಭಿವೃದ್ಧಿಯ ಕಡೆಗೆ ಒಬ್ಬ ಗಮನ ಕೊಡ್ಲಿಲ್ಲ. ಇದು ಜಯಪ್ರಕಾಶ್ ಹೆಗಡೆ ಅವರ ಕಾರ್ಯಶೈಲಿ. ಇಂಥವ್ರನ್ನ ಗೆಲ್ಲಿಸ್ಬೇಕಾ? ಭಾರಿ ತಮಾಷೆ. ನಮ್ಮಲ್ಲಿ ಕುಚ್ಚಲಕ್ಕಿ ಅಂತೀವಿ, ನೀವು ಕುಂದಾಪುರದವ್ರು ಕುಚ್ಚಕ್ಕಿ ಅಂತೀರಿ. ಕೋಟ ಶ್ರೀನಿವಾಸಣ್ಣನವರಿಗೆ ಅಧಿಕಾರ ಬಂದಿತ್ತು, ಉಸ್ತುವಾರಿ ಸಚಿವರಾಗಿದ್ರು. ಕೋಟ ಶ್ರೀನಿವಾಸಣ್ಣನ ಹತ್ರ ಹೋಗಿ ಹೇಳಿದ್ರು, ಹಾಯ್ ನಮಗೆ ಕುಚ್ಚಕ್ಕಿ ಬೇಕಿತ್ತು, ಕುಚ್ಚಿ ಬೆಳ್ತಿಗೆ ಆತಿಲ್ಲ ಅಂತ. ಕೋಟ ಶ್ರೀನಿವಾಸಣ್ಣ ಏನು ಅಚ್ಚಗಿಚ್ಚಿ ನೋಡಿದ್ದೆ ಅಲ್ಲಪ್ಪ. ಇನ್ನು 1 ವಾರದೊಳಗೆ
ನಿಮ್ಗೆಲ್ಲರಿಗೂ ಕುಚ್ಚಕ್ಕಿ ಬರ್ತದೆ ಅಂತ ಹೇಳಿದ್ರು. ಎಲ್ಲರೂ ಮೀನ್ ಚಟ್ನಿ ಉಪ್ಪಿನಕಾಯಿ ಮಾಡ್ಕೊಂಡು ಕಾದಿದ್ದು, ಈಗ ಬರ್ತದೆ ಕುಚ್ಚಕ್ಕಿ ಈಗ ಬರ್ತದೆ ಅಂತ. ಕೋಟ ಶ್ರೀನಿವಾಸಣ್ಣನವರಿಗೆ MLC ಅವಧಿ ಮತ್ತೊಂದು ಅವಧಿ ಸಿಕ್ತು ಹೊರತು ಜನರಿಗೆ ಕುಚ್ಚಕ್ಕಿ ತಂದು ಕೊಡ್ಲಿಲ್ಲ. ನಾನು ಎದುರಾಳಿ ಅಭ್ಯರ್ಥಿಗಳ ಬಗ್ಗೆ ಟೀಕೆಯನ್ನು ಮಾಡೋದಿಲ್ಲ, ವೈಯಕ್ತಿಕ ಟೀಕೆಯನ್ನು ಮಾಡೋದಿಲ್ಲ. ಆದ್ರೆ ಸತ್ಯವನ್ನು ಹೇಳಲಿಕ್ಕೆ ನಾವೆಲ್ಲರೂ ತಯಾರಿರಬೇಕು. ಆ ಸತ್ಯವನ್ನು ಅನಾವರಣ ಮಾಡಿದಾಗ, ಅಧಿಕಾರ ಸಿಕ್ಕಿದಾಗ ಕೆಲಸವನ್ನ ಮಾಡಬಲ್ಲೆ ಅಂತೇಳಿ ಏನಾದ್ರು ತೋರಿಸ್ಕೊಟ್ಟಿದ್ರೆ ಅದು ಮಿಸ್ಟರ್ ಜಯಪ್ರಕಾಶ್ ಹೆಗಡೆ ಅನ್ನುವಂಥದ್ದನ್ನ ನಾವು ಹೇಳಬೇಕು. ಉಡುಪಿ ಜಿಲ್ಲೆ ಆಗ್ತಕ್ಕಂಥ ಚಾರಿತ್ರಿಕ ಕಾರಣ ಏನಾದರೂ ನಡೆದಿದ್ರೆ ಅದು ಜಯಪ್ರಕಾಶ್ ಹೆಗಡೆ ಅವರ ಕಾರಣದಿಂದ. ಆ ಕಾರಣದಿಂದ ಬೈಂದೂರು ತಾಲೂಕು ಆಯ್ತು ಅಂತೇಳಿ ನಾವೆಲ್ಲರೂ ಧೈರ್ಯದಿಂದ ನಂಬಬೇಕು, ಅವೆಲ್ಲರೂ ಧೈರ್ಯದಿಂದ ನಂಬಬೇಕು. ಅಧಿಕಾರ ಸಿಕ್ಕಿದಾಗ ಕೆಲಸ ಮಾಡಿದ್ದಾರೆ. ನಾವು ಕಳೆದ ಸಾರಿ ಗ್ಯಾರಂಟಿ ಕಾರ್ಡ್ ಅನ್ನು ಕೊಟ್ಕೊಂಡು ಹೋಗುವಾಗ ನಮ್ಮ ಕೋಟ ಶ್ರೀನಿವಾಸಣ್ಣನವರು ಹೇಳಿದ್ದು, ಹಾಯ್ ಇದು ಗ್ಯಾರಂಟಿ ಕಾರ್ಡ್ ಅಲ್ಲ, ಇದು ನವಿಲುಗರಿ. ನಾವು ಶಾಲೆಗೆ ಹೋಗುವಾಗ ಪುಸ್ತಕದೊಳಗೆ ನವಿಲ್ಗರಿ ಇಟ್ಟುಕೊಳ್ತಿದ್ವಿ, ಇದು ನವಿಲ್ಗರಿ ಮರಿ ಹಾಕೋದಿಲ್ಲ ಅಂತಂದ್ರು. ಆದ್ರೆ ಕೋಟ ಶ್ರೀನಿವಾಸಣ್ಣ, ನಿಮ್ಮನ್ನ ಕೈ ಮುಗಿದು ಕೇಳ್ತೇನೆ, ಕೋಟಾದ ನಮ್ಮ ಜನರನ್ನ, ಕೋಟೇಶ್ವರದ ನಮ್ಮ ಜನರನ್ನ ಬಂದು ಕೇಳಿ, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯ ನವಿಲುಗರಿ ಇವತ್ತು ಮರಿ ಹಾಕಿದೆ. ಪ್ರತಿ ಮನೆಗೂ ಸಹಿತ ಸವಲತ್ತನ್ನು ತಂದು ಕೊಟ್ಟಿದ್ದೇವೆ. ಶ್ರೀನಿವಾಸಣ್ಣ, ನಿಮ್ಮ ಕಾಲಕ್ಕೆ ಏನಾದರೂ ಬಂತ? ನಾನು ಮೊನ್ನೆ ಕಾಫಿ ಕುಡಿಯುವಂತ ಲತಾ ಹೋಟ್ಲಿಗೆ ಹೋಗಿದ್ದೆ. ಅಲ್ಲಿ ಯಾರೋ ಒಂದು ಇಬ್ರು ಇದ್ದ ಆಟೋ ಡ್ರೈವರ್ಗಳು, ಸುಧೀರ್ರೆ ಚೂರು ಈ ಕಡೆ ಬನ್ನಿ ಅಂದ್ರೆ ಎಂತಕ್ಕೆ ಅಂತೇಳಿ, ಇಲ್ಲೊಂದು ಕೆರೆ ಇತ್ತು ತೋರಿಸ್ತೆ ಅಂತ ಹೇಳಿದ್ರು. ಆ ಲತಾ ಹೋಟೆಲ್ ಹಿಂಭಾಗದಲ್ಲಿ 2,36,00,000 ರೂಪಾಯಿ ಕೆರೆ. ಮಂಜುನಾಥ್ ಭಂಡಾರ, ನೀವು ಈ ಕಾರ್ಯಕ್ರಮ ಆದ್ಮೇಲೆ ಭೇಟಿ ಮಾಡಬೇಕು. ಆ ಕೆರೆಯಲ್ಲಿ 10 ಬುಟ್ಟಿ ಮಣ್ಣನ್ನು ತೆಗೆದಿದ್ದಾರೆ ಹೊರತು ಆ ಕೆರೆಯ ಅಭಿವೃದ್ಧಿಯನ್ನ ಮಾಡದೇ ಇರ್ತಕ್ಕಂಥ ವ್ಯಕ್ತಿಯನ್ನ ಜನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾನು ಈಗಲೂ ಹೇಳ್ತೇನೆ, ಅವರು ದೊಡ್ಡ ಮನೆ ಕಟ್ಟಿದ್ರ ಬಗ್ಗೆ ನಮಗೆ ತಕರಾರಿಲ್ಲ. ನಮಗೆ ತಕರಾರಿರೋದು ಏನು ಅಂತಂದ್ರೆ, ನೀವು ನಮ್ಮ ಪ್ರಮೋದ್ ಮಧುರಾಜರಿಗೂ ಅವಕಾಶ ಕೈ ಕೊಡಿಸಿ, CT ರವಿಗೂ ಅವಕಾಶ ಕೈ ಕೊಡಿಸಿ, ಉದಯ್ ಕುಮಾರ್ ಶೆಟ್ಟರಿಗೂ ಅವಕಾಶ ಕೈ ಕೊಡಿಸಿ, ನೀವು ಲೋಕಸಭೆ ಟಿಕೆಟ್ ಹೆಂಗ್ ಪಡೆದಿದ್ದು ಅನ್ನೋ ಮರ್ಮವನ್ನು ನಮಗೆ ಇವತ್ತು ತೋರಿಸ್ಕೊಡ್ಬೇಕು. ಆ ಮರ್ಮ ಅಂದ್ರೆ ನೀವು ಹೇಳಬೇಕು, ಶೋಭಕ್ಕನವ್ರನ್ನ ಗೋ ಬ್ಯಾಕ್ ಮಾಡ್ಲಿಕ್ಕೆ ಹೊರಟಿದ್ದು. ಗೋ ಬ್ಯಾಕ್ ಮಾಡಿದ್ ನಾವಲ್ಲ, ನಾವು ಎಲೆಕ್ಷನ್ ಅಲ್ಲಿ ಮಾಡೋಣ ಅಂತಿದ್ವಿ. ಹೆಗಡೆ BJP ಅವರು ಬೇಗ ಕಳಿಸ್ಬಿಟ್ರು. ಅವರನ್ನ ಬೇಗ ಕಳಿಸಿದ್ರೆ ಶೋಭಕ್ಕ ಬೆಂಗಳೂರಿಗೆ ಹೋಗಿ ಹೇಳಿದ್ರು, ನನ್ನನ್ನ ಗೋ ಬ್ಯಾಕ್ ಅಂತ ಯಾರು ಮಾಡಿದ್ರು ಅವರಿಗೆ ಟಿಕೆಟ್ ಸಿಕ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳಿದ್ರು. ಅದರ ಅರ್ಥ ಶೋಭಕ್ಕ ಯಾರ ಹೆಗಲ ಮೇಲೆ ಕೈ ಇಟ್ಟು ಅಭ್ಯರ್ಥಿಯನ್ನು ಮಾಡಿದ್ದಾರೆ, ಅವರು ಇನ್ನೊಬ್ಬ ಶೋಭಕ್ಕನೇ ಆಗಬಹುದೇ ಹೊರತು ಮತ್ತೊಬ್ಬ ಜಯಪ್ರಕಾಶ್ ಹೆಗಡೆ ಅಂತ ಕ್ರಿಯಾಶೀಲವಾದಂತ ಲೋಕಸಭಾ ಸದಸ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಇನ್ನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಕೇಂದ್ರದ ಅಧಿಕಾರ ಭಾರಿ ಚೆನ್ನಾಗಿದೆ. ಸ್ನೇಹಿತರೆ, ನಿಮ್ಗೊಂದು 3-4 ಸಂಗತಿಗಳನ್ನು ನಾನು ಹೇಳಲೇಬೇಕು. ಒಬ್ಬ ವಕೀಲನಾಗಿ ಚುನಾವಣಾ ಬಾಂಡ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ತಂದು ಈ ದೇಶದಲ್ಲಿ ಭ್ರಷ್ಟರ ಹತ್ರ ಲೂಟಿಯನ್ನ ಮಾಡಿ, ಕೊಟ್ಟಿ ಕಂಪನಿಗಳಿಂದ, ಪಾಕಿಸ್ತಾನದ ಮಾಲೀಕತ್ವದ ಕಂಪನಿಗಳಿಂದ, ಕಳಪೆ ಕಾಮಗಾರಿಗಳ ಕಂಪನಿಗಳಿಂದ, ವಿದೇಶಿ ಹೂಡಿಕೆದಾರರ ಕಂಪನಿಗಳಿಂದ ಚುನಾವಣಾ ಬಾಂಡ್ ಅನ್ನು ಪಡೆದು ಈ ದೇಶದಲ್ಲಿ ದ್ರೋಹವನ್ನ ಮಾಡಿರ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆ ಇದ್ರೆ ಅದು ಭಾರತೀಯ ಜನತಾ ಪಕ್ಷದ ವ್ಯವಸ್ಥೆ ಅಂತ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತು ಈ ರಾಜ್ಯದ 2 ಮುಖ್ಯಮಂತ್ರಿಗಳು, ಜಾರ್ಖಂಡ್ನ ಹೇಮಂತ್ ಸೊರೇನ್, ದೆಹಲಿಯ ಅರವಿಂದ್ ಕೇಜ್ರಿವಾಲ್ ಅವರನ್ನು ಜೈಲಲ್ಲಿ ಇಟ್ಟಿದ್ದೀರಿ. ಯಾಕೆ ಜೈಲಲ್ಲಿ ಇಟ್ರಿ? ಅರವಿಂದ್ ಕೇಜ್ರಿವಾಲ್ ಅವರು ಬಡ ಜನರಿಗೆ ಉಚಿತವಾದ ಮೊಹಲ್ಲಾ ಕೊಟ್ಟರು ಅಂತನ, ಮೊಹಲ್ಲಾ ಕ್ಲಿನಿಕ್ ಕೊಟ್ಟರು ಅಂತನ, ಬಡವರಿಗೆ ಉಚಿತವಾದ ವಿದ್ಯುತ್ ಕೊಟ್ಟರು ಅಂತನ, ಯಾವ ಕಾರಣಕ್ಕಾಗಿ ಜೈಲಲ್ಲಿ ಇಟ್ರಿ? ನೆನಪಿಟ್ಕೋಬೇಕು, ಈ ಚುನಾವಣೆ ನಡೆಯೋದು ಸತ್ಯ ಮತ್ತು ಅಸತ್ಯದ ನಡುವೆ. ಈ ಚುನಾವಣೆ ನಡೀತಕ್ಕಂಥದ್ದು ಸಂವಿಧಾನ ಮತ್ತು ಸಂವಿಧಾನ ವಿರೋಧಿಗಳ ನಡುವೆ. ಈ ಚುನಾವಣೆ ನಡೀತಕ್ಕಂಥದ್ದು ಪ್ರಾಮಾಣಿಕರು ಮತ್ತು ಅಪ್ರಾಮಾಣಿಕರ ನಡುವೆ. ಈ ರೀತಿಯಾದಂಥ ಎಲ್ಲ ವಿಚಾರಗಳನ್ನು ಬಂದಾಗ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ದೊಡ್ಡದಾದಂಥ ಹೆಮ್ಮೆ. ನನಗೆ BJP ಅವರೆಲ್ಲ ಬಂದು ಅವಾಗ ಚುಚ್ಚುದು, ಮಂಜುನಾಥ್ ಭಂಡಾರ್ ನೀವೆಲ್ಲ ಯಾಕೆ ಹೋಗೋದು ಮಾರ್ರೆ, ನೀವು ಒಬ್ರಿಗೆ ಟಿಕೆಟ್ ಕೇಳಿದ್ರಲ್ಲ ಅಂತ. ನಾನು ಆಗೆಲ್ಲ ಹೇಳ್ತೇನೆ, ನಾವು ಟಿಕೆಟ್ ಅನ್ನು ಕೇಳಿರ್ಬೋದು, ಆದರೆ ನಮಗಿಂತ ಅಸಮರ್ಥರಿಗೋ, ನಮಗಿಂತ ಶಕ್ತಿಹೀನರಿಗೋ ಆ ಟಿಕೆಟ್ ಅನ್ನ ಪಕ್ಷ ಕೊಟ್ರೆ ಮನಸ್ಸಿಗೆ ಬೇಜಾರಾಗ್ತದೆ. ಆದ್ರೆ ಎಲ್ಲರಿಗಿಂತ ಸಮರ್ಥವಾದಂತ ಒಬ್ಬ ವ್ಯಕ್ತಿಗೆ ಅಭ್ಯರ್ಥಿತನವನ್ನ ಪಕ್ಷ ಘೋಷಣೆ ಮಾಡಿದಾಗ ಅದನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿ ಅಂತ ಅಭ್ಯರ್ಥಿಗೆ ಗೆಲುವಿಗೆ ಟೊಂಕ ಕಟ್ಟೋದು ಅದು ನಮ್ಮ ತಾಯಿನಾಡಿಗೆ ಕೊಡ್ತಕ್ಕಂಥ ಗೌರವ ಅನ್ನುವಂಥ ಮಾತನ್ನ ಹೇಳಿ, ನಿನ್ನೆ ಮೊನ್ನೆಯಿಂದ ಎಲ್ಲ ಭಾರಿ ವೈರಲ್ ಆಗಿದೆ.
ಈ ಪತ್ರಕರ್ತರ ಸ್ನೇಹಿತರೆಲ್ಲ ಭಾರಿ ಜೋರಾಗಿ ನಮ್ಮ ಉಡುಪಿ ಮಿತ್ರದ ಸಂಪಾದಕರೆಲ್ಲ ನಿಮ್ಮ ಗ್ರೂಪ್ ಹಂಗೆ ಹಾಕೋದು BJP ಅವರಿಗೆ. ನಮಗೆಲ್ಲ ಬೇರೆ ಬೇರೆ ಮನೆ ದೇವರಿದ್ದಾರೆ. ನಮ್ಮ ಮನೆ ದೇವರು ವೆಂಕಟರಮಣ, ಕೆಲವರು ಮನೆ ದೇವರು ದುರ್ಗಾ ಪರಮೇಶ್ವರಿ, ಕೆಲವರು ಮನೆ ದೇವರು ಮೂಕಾಂಬಿಕ, ಕೆಲವರು ಮನೆ ಗಣಪತಿ, ಕೆಲವರ ಮನೆಯಲ್ಲಿ ಕೋಡದಬ್ಬು, ಕೆಲವರ ಮನೆಯಲ್ಲಿ ಕಲ್ಲು ರೊಟ್ಟಿ, ಕೆಲವರ ಮನೆಯಲ್ಲಿ ಪಂಚುರುಳಿ. ಆದರೆ ಸುಳ್ಳೇ ಏನಾದರೂ ಯಾರ್ದಾರು ಮನೆ ದೇವರು ಆಗಿದ್ರೆ ಅದು BJP ಅವರ ಮನೆ ದೇವರು ಅನ್ನುವಂಥದ್ದನ್ನು ನಾನು ಘಂಟಾಘೋಷವಾಗಿ ಹೇಳ್ತಾ, ನಮ್ದೊಂದು ವಿಡಿಯೋ 1 ವರ್ಷದ ಹಿಂದೆ ಕಾರ್ಕಳದಲ್ಲಿ ಭಾಷಣ ಮಾಡಿದ್ದೇನೆ. ಕಾರ್ಕಳದ ಸುನೀಲ್ ಕುಮಾರ್ ಹೋಗಿ ಬಂಟ್ವಾಳದಲ್ಲಿ ರಮನಾಥ್ರಿಗಳಿಗೆ ಮಾತಾಡಿ, ರಮನಾಥ್ರಿಗಳೇ ಈ ಚುನಾವಣೆ ಅಲ್ಲಾ ವರ್ಸಸ್ ರಾಮನ ಚುನಾವಣೆ ಅಂತ. ನಾನು ಅದಕ್ಕೆ ಹೋಗಿ ಹೇಳಿದೆ, ಸುನೀಲ್ ಕುಮಾರ್ ನಮ್ಗೆ ಗೊತ್ತಿರೋ ಮನುಷ್ಯನೇನು ಭಾರಿ ಈಗ MLA ಆಗಿರ್ಬೋದು, ಭಾರಿ ಏನಿಲ್ಲ. ನಾನು ಅದಕ್ಕೆ ಹೇಳಿದೆ, ಸುನೀಲ್ ಕುಮಾರ್ ಅವರೇ ಇಂಥ ಅಪ್ರಬುದ್ಧವಾದಂಥ ಸಮಾಜವನ್ನು ಒಡಿತಕ್ಕಂಥ ರೀತಿಯ ಹೇಳಿಕೆಗಳನ್ನು ಕೊಡಬಾರ್ದು. ದೇವರ ನಡುವೆನೂ ಪಂಥ ಕಟ್ಟಬೇಡಿ, ಸರಿಯಲ್ಲ. ಈ ಚುನಾವಣೆ ಅಂದ್ರೆ ಇದು ಅಲ್ಲಾ ವರ್ಸಸ್ ರಾಮನ ಚುನಾವಣೆ ಅಲ್ಲ. ಈ ಚುನಾವಣೆ ಅಂತಂದ್ರೆ ಕೃಷ್ಣ, ರಾಮ, ಶಿವ, ಕೋಡದಬ್ಬು, ಪಂಜುರ್ಲಿ, ದುರ್ಗಾ ಪರಮೇಶ್ವರಿ, ವೆಂಕಟರಮಣ, ಶ್ರೀ ಗಣಪತಿ ಇವರೆಲ್ಲರೂ ಸೇರಿ, ಯೇಸು, ಅಲ್ಲಾ, ಬುದ್ಧ ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ಮೇಲೆ ಆಶೀರ್ವಾದವನ್ನು ಮಾಡುವ ಚುನಾವಣೆ ಅಂತ ನಾನು ಭಾಷಣ ಮಾಡಿದೆ. BJP ಅವರು ಕುತ್ಕೊಂಡ್ರು, ಅಲ್ಲಲ್ಲೇ ಕಟ್ ಮಾಡಿದ್ರು, ಬಿಟ್ಟರು ವಿಡಿಯೋ. ಪತ್ರಕರ್ತ ಸ್ನೇಹಿತರೆಲ್ಲ ಸುಧೀರ್ರೇ ಇದೇನು, ಸುಧೀರ್ರೇ ಇದೇನು ಅಂತ ನನಗೆ ನಿನ್ನೆಯಿಂದ ಫಾರ್ವರ್ಡ್ ಮಾಡಿ 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 ಕೈ ಬೆರಳು ನೋವಾಗಿದೆ. ಆದ್ರಿಂದ ಸತ್ಯ ಯಾವತ್ತೂ ಗೆಲ್ಲುತ್ತೆ, ಅಸತ್ಯ ಯಾವತ್ತೂ ಸೋಲುತ್ತೆ. ಸತ್ಯದ ಪರವಾಗಿರೋರು ಜಯಪ್ರಕಾಶ್ ಹೆಗಡೆ, ಸಂವಿಧಾನದ ಪರವಾಗಿರೋರು ಕಾಂಗ್ರೆಸ್ ಪಾರ್ಟಿ, ಸಂವಿಧಾನದ ಪರವಾಗಿರೋ ಅಭ್ಯರ್ಥಿ ಯಾರು ಅಂದರೆ ಜಯಪ್ರಕಾಶ್ ಹೆಗಡೆ. ಕಾನೂನನ್ನು ತಿಳುವಳಿಕೆ ಇರ್ತಕ್ಕಂಥ, ಆಡಳಿತಾತ್ಮಕ ಅನುಭವ ಇರ್ತಕ್ಕಂಥ, ಅಧಿಕಾರ ಸಿಕ್ಕಿದಾಗ ಜನಪರವಾದಂಥ ಯೋಜನೆಗಳನ್ನು ಜಾರಿಗೆ ತಂದು ಈಗಲೂ ಸಹಿತ ಉಡುಪಿ ಚಿಕ್ಕಮಗಳೂರಿನ ಅಭಿವೃದ್ಧಿಯ ಬಗ್ಗೆ ಒಂದು ವೈಯಕ್ತಿಕವಾದಂಥ ಪುಡಮಟ್ಟನ್ನು ಕೊಟ್ಟು, ಪ್ರಣಾಳಿಕೆಯನ್ನು ಕೊಟ್ಟು, ನಾನು ಇಂತಹ ಕೆಲಸವನ್ನ ನನಗೆ ಅಧಿಕಾರ ಸಿಕ್ಕಿದ್ರೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ಅವ್ರನ್ನ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಪಕ್ಷ ಮಾಡಿದ್ರೆ, ನಾನು ಈಗ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ, ಇನ್ನು ಸುಮ್ಮನೆ ಕೂರಬೇಡಿ. ಇರೋದು ಇನ್ನು ಕೇವಲ 9 ದಿನ. ನಿಮ್ಮ ಬಂಧು ಬಳಗಕ್ಕೆ, ನೆಂಟರಿಷ್ಟರಿಗೆ, ಪ್ರತಿಯೊಬ್ಬರಿಗೂ ಸಹಿತ ವಿನಂತಿ ಮಾಡಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕು, ಜಯಪ್ರಕಾಶ್ ಹೆಗಡೆ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಬೇಕು. ನನ್ನ BJPಯ ಗೆಳೆಯ ಹೇಳಿದ, ಕುಂದಾಪುರದಲ್ಲಿ ಈ ಸರಿ 5,000 ಲೀಡ್ ಬರುತ್ತೆ ಅಂತ. ನನಗೆ ವಿಶ್ವಾಸ ಇದೆ, ಕುಂದಾಪುರದಲ್ಲಿ ಇವತ್ತು 10,000ವಾದರೂ ಸಹಿತ ಅಂತರ ಜಯಪ್ರಕಾಶ್ ಹೆಗಡೆ ಅವರಿಗೆ ಬರುತ್ತೆ. ಜಯಪ್ರಕಾಶ್ ಹೆಗಡೆ ಅವರು ಈ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನುವಂತ ವಿಶ್ವಾಸವನ್ನು ನಿಮ್ಮ ಎದುರುಗಡೆ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸಭೆ ಅಧಿಕೃತವಾಗಿ ಉದ್ಘಾಟನೆಗೊಳ್ಳುತ್ತೆ. ನಂಬಿಕೆಗೆ ಅನರ್ಹರಾದಂಥ ಪಕ್ಷ ಅಂತ ಈ ಸಭೆಯಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸಮರ್ಥರನ್ನು ಗುರುತಿಸದೇ ಇರುವಂಥ ಪಕ್ಷ BJP ಪಕ್ಷ. ಕಳೆದ ಚುನಾವಣಾ ಪೂರ್ವದಲ್ಲಿ ಬೈಂದೂರಿನಲ್ಲಿ BJP ಪಕ್ಷವನ್ನು ಕಟ್ಟಿ ಬಹಳಷ್ಟು ಜನ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರು. ಬೈಂದೂರು ವಿಧಾನಸಭಾ ಕ್ಷೇತ್ರ ಕಳೆದ ಮೊದಲಿನ ಚುನಾವಣೆಯಲ್ಲಿ ನಾನು 31,000 ಮತಕ್ಕೆ ಪರಾಭವಗೊಂಡೆ. ಆಮೇಲೆ ಕಾಂಗ್ರೆಸ್ BJPಯನ್ನು ಸಮರ್ಥವಾಗಿ ಬೈಂದೂರಿನಲ್ಲಿ ಕಟ್ಟುವಂಥ ಕೆಲಸವನ್ನು ಮಾಡಿದೆ. ಆಮೇಲೆ 25,000 ಮತಗಳ ಅಂತರದಿಂದ ಗೆದ್ದು ಲೋಕಸಭೆಯಲ್ಲಿ ಅತ್ಯಧಿಕ ಮತಗಳಿಂದ ಗೆಲ್ಲುವ ಕೆಲಸ ಮಾಡಿದ ಮೇಲೆ ಸುಮಾರು 33,600 ಕೋಟಿ ಅನುದಾನ ತಂದು ರಸ್ತೆ, ಮನೆ ಡ್ಯಾಮು, ಮನೆಗೆ ಕುಡಿಯುವ ನೀರು ಎಲ್ಲ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ನನ್ನಿಂದ ಮಾಡುವಂಥ ಕೆಲಸ ಆಗಿತ್ತು. ಚುನಾವಣೆಗೆ ಒಂದು ದಿವಸ ಇರುವಾಗ ನೋಡಿದೆ ಟಿವಿಯಲ್ಲಿ ನನ್ನ ಹೆಸರೇ ಇಲ್ಲ. ಬಹಳ ಬೇಸರ ಆಯಿತು. ಆದರೂ ಒಂದು 8 ತಿಂಗಳು ಸುಮ್ಮನೆ ಇದ್ದೆ. ಆಮೇಲೆ ಕಾಂಗ್ರೆಸ್ಸಿನ ಮಧು ಬಂಗಾರಪ್ಪನವರು ನೀವು ಕಾಂಗ್ರೆಸ್ಸಿಗೆ ಬರಲೇಬೇಕು ಎನ್ನುವಂಥ ಒತ್ತಾಯದ ಮೇಲೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದೆ. ಕಾಂಗ್ರೆಸ್ ನಾನು BJPಗೆ ಹೋಗಬೇಕಿದ್ರೆ ಮುಂಚೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೆ.
ಒಂದು 30 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಕಾಂಗ್ರೆಸ್ಸಿನ ಆಗಿನ ಶಾಸಕರಾದ GS ಆಚಾರ್ಯರಿಗೆ ಒಟ್ಟಿಗೆ ಇದ್ದು ಪಕ್ಷದ ಬೆಳವಣಿಗೆಗೆ ಬಹಳಷ್ಟು ಕೆಲಸ ಮಾಡಿದ್ದೆ ಎನ್ನುವಂಥ ತೃಪ್ತಿ ಸಹ ಇದೆ. ಬಿಜೆಪಿಯಲ್ಲಿ ಜಯಪ್ರಕಾಶ್ ಹೆಗಡೆಯವರು ಒಬ್ಬ ಸಮರ್ಥ ಅಭ್ಯರ್ಥಿ. ಈ ರಾಜ್ಯ ಕಂಡ ಮಹಾನ್ ನಾಯಕರಲ್ಲಿ ಅವರೊಬ್ಬರು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಹೇಳಿದ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಕಾರ್ಯ ತತ್ಪರತೆಯಿಂದ ಮಾಡುವ ಶಕ್ತಿಯನ್ನು ಹೊಂದಿದ್ದಾರೆ, ಮಾಡಬೇಕೆನ್ನುವಂಥ ಇಚ್ಛೆಯನ್ನು ಹೊಂದಿದ್ದಾರೆ. ಸ್ಟೇಟಸ್ ಇರುವಂಥ ಪೊಲಿಟಿಷಿಯನ್ಗೆ ಒಂದು ಸ್ಟೇಟಸ್ ಇರಬೇಕು. ಆ ಸ್ಟೇಟಸ್ ಜಯಪ್ರಕಾಶ್ ಹೆಗಡೆ ಅವರಿಗಿದೆ. ಅಂತ ಒಬ್ಬ ವ್ಯಕ್ತಿ ನಿಜವಾಗಿ ಕುಂದಾಪುರದ ಜನರ ಭಾಗ್ಯ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ನಿಮಗೆ ಒಳ್ಳೆ ಅಭ್ಯರ್ಥಿ ಸಿಕ್ಕಿದ್ದಾರೆ. ಈ ಅಭ್ಯರ್ಥಿಯನ್ನು ನೀವು ಗೆಲ್ಲಿಸಿದ್ರೆ ನಿಮ್ಮ ಕ್ಷೇತ್ರ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆ ಮಟ್ಟದಲ್ಲಿ ಅವರು ಕ್ಷೇತ್ರವನ್ನು ಬೆಳೆಸ್ತಾರೆ ಎನ್ನುವ ನನ್ನ ಒಂದು ಮಾತನ್ನು ನಿಮಗೆ, ಒಬ್ಬ ಅಭ್ಯರ್ಥಿ ಕ್ಷೇತ್ರದ ಮೇಲೆ ಜನರ ಮೇಲೆ ಪ್ರೀತಿ ಇರುವವನನ್ನು ಆರಿಸಬೇಕು, ಸಮರ್ಥ ನಾಯಕನನ್ನು ಆರಿಸಬೇಕು. ಆ ಸಮರ್ಥ ನಾಯಕ ಜನಸಾಮಾನ್ಯರಿಗೆ ಸಿಕ್ಕುವಂಥವನಾಗಿರಬೇಕು, ಪಾರ್ಲಿಮೆಂಟ್ನಲ್ಲಿ ಮಾತಾಡುವಂಥವನಾಗಿರಬೇಕು. ಅಂತ ಒಬ್ಬ ವ್ಯಕ್ತಿ ಜಯಪ್ರಕಾಶ್ ಹೆಗಡೆಯವರು. ಅವರಿಗೆ ನಿಮಗೆ ನಿಜವಾಗಿ ನಿಮ್ಮ ಪುಣ್ಯ ಅಂತ ಇನ್ನೊಂದ್ಸಲ ಹೇಳ್ತೇನೆ. ನೀವು ಜಯಪ್ರಕಾಶ್ ಹೆಗಡೆ ಅಂತ ಒಬ್ಬ ಅಭ್ಯರ್ಥಿಯನ್ನು ಪಡೆದಿದ್ದು ನಿಮಗೆ ಪುಣ್ಯ. ಖಂಡಿತವಾಗಿ ಜಯಪ್ರಕಾಶ್ ಹೆಗಡೆಯವರನ್ನು ಗೆಲ್ಲಿಸುವಂಥ ಕೆಲಸ ನಿಮ್ಮಿಂದ ಆಗಬೇಕು ಎನ್ನುವುದು ನನ್ನ ಒಂದು ವಿಜ್ಞಾಪನೆ. ಜಯಪ್ರಕಾಶ್ ಹೆಗಡೆಯವರ ಎದುರಿನ ಅಭ್ಯರ್ಥಿ ಈ ದೇಶದಲ್ಲಿ ನಾನು ಕಾಣದೇ ಇರುವಂತ ಒಬ್ಬ ವ್ಯಕ್ತಿ. ಸುಳ್ಳು ಹೇಳುವುದರಲ್ಲಿ ಜಗತ್ ಪ್ರಸಿದ್ಧರು. ಎಲ್ಲರತ್ರ ಸುಳ್ಳನ್ನೇ ಹೇಳಿ ನನ್ನ ಮುಖ್ಯ ಬಂಡವಾಳವೇ ಸುಳ್ಳು, ಸುಳ್ಳು ಸುಳ್ಳು ಸುಳ್ಳು. ಸಾಮಾನ್ಯರಲ್ಲಿ ಸುಳ್ಳನ್ನು ಹೇಳುವಂತ ಪ್ರವೃತ್ತಿ ಹೊಂದಿದ್ದಾರೆ. ಹಾಗೆ ಸಿಂಪಲ್ ಸಿಟಿ, ಯಾರು ಹೊರಗೆ ಬಂದ ಕೂಡಲೇ ತಲೆ ಕೂದಲು ಹೀಗೆ ಮಾಡಿ ಹೀಗೆ ಮಾಡಿ ಸಿಂಪಲ್ ಸಿಟಿಯನ್ನು ತೋರಿಸುವಂತ ವ್ಯಕ್ತಿ ಶ್ರೀನಿವಾಸ್ ಪೂಜಾರಿ ಅವರು. ಸಿಂಪಲ್ ನೋಡಿದ್ರೆ ಸಿಂಪಲ್ ಶ್ರೀನಿವಾಸ್ ಪೂಜಾರಿ. ನಿಮಗೆ ನಾನು ಬಹಳ ನೋವಿನಿಂದ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಬಹಳ ನೋವು. ನಮ್ಮಂತ ಒಬ್ಬ ವ್ಯಕ್ತಿಗೆ ಸೀಟ್ ತರಿಸ್ಲಿಕ್ಕೆ ಕಾರಣೀಭೂತರು ಶ್ರೀನಿವಾಸ್ ಪೂಜಾರು. ಅವ್ರಿಗೆ ಯಾರೂ ಮೇಲೆ ಬರಲಿಕ್ಕೆ ಸಂತೋಷ ಪಡುವುದಿಲ್ಲ. ತಾನೊಬ್ಬನೇ ಬೆಳಿಬೇಕು, ತನ್ನೊಬ್ಬನಿಂದೇ ಆಗಬೇಕು. ಯಾರಿಗೂ ಏನು ಮಾಡಿದ್ರು. 3 ಟರ್ಮ್ MLC ಆಗಿದ್ರು. ಯಾವುದೇ ಅಭಿವೃದ್ಧಿ ನಮ್ಮ ಕ್ಷೇತ್ರದಲ್ಲಿ ಆಗಲಿಲ್ಲ. 1-2 ಕೋಟಿ ರೂಪಾಯಿ ಕೇಳಿದ್ರು. ಲಾಸ್ಟ್ವರೆಗೂ 2 ಕೋಟಿಯನ್ನು ಕೊಡಲಿಲ್ಲ. ಕೊಡ್ತೆ ಅಂತ ಹೇಳಿ ಸುಳ್ಳು ಹೇಳಿ ಹೋಗುವಂಥ ವ್ಯವಸ್ಥೆ. ನಿಮಗೆ ರಘುಪತಿ ಭಟ್ರಿಗೆ ತೊಂದರೆ ಮಾಡಿದ್ದು ಅವರೇ, ಶ್ರೀನಿವಾಸ್ ಶೆಟ್ಟರಿಗೆ ತೊಂದರೆ ಮಾಡಿದ್ದು ಅವರೇ, ನನಗೆ ತೊಂದರೆ ಮಾಡಿದ್ದು ಅವರೇ, ಮಧುರಾಜ್ ಅವರಿಗೆ ತೊಂದರೆ ಮಾಡಿದ್ದು ಅವರೇ. ಎಲ್ಲರಿಗೂ ತೊಂದರೆ ಮಾಡಿದಂಥ ಶ್ರೀನಿವಾಸ್ ಪೂಜಾರನ್ನ ದೂರದಿಂದೇ ನಮಸ್ಕಾರ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕು. ಅವ್ರ ಬಗ್ಗೆ ಯಾರಾದರೂ ಕಳಕಳಿ ಇದ್ದರೆ ನೀವು ಅವರನ್ನು ಕರೆದು ಹೇಳಬೇಕು ಅಂತ ಕೆಲಸವನ್ನು ಮಾಡಬೇಕು. ಅವರು ಈ ದೇಶ ಅವರಂಥ ಒಬ್ಬ MP ತಗೊಂಡು ಬಂದರೆ ದೇಶ ಒಳ್ಳೆಯದಾಗೋದು ಬಿಟ್ಟು ದೇಶ ಅವನತಿಗೆ ಹೋಗುವುದರಲ್ಲಿ 2 ಮಾತಿಲ್ಲ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನೀವು ಖಂಡಿತ ಆ ಶ್ರೀನಿವಾಸ್ ಪೂಜಾರಿಗೆ ಮತವನ್ನು ಹಾಕುವಂಥ ಕೆಲಸ ಯಾರಾದರೂ ಇದ್ದರೂ ಅದನ್ನು ತೋರಿಸ್ಬೇಕು. ನಿಮಗೆ ಒಳ್ಳೆಯ ಅಭ್ಯರ್ಥಿ ಸಿಕ್ಕಿದ್ದಾರೆ ಜಯಪ್ರಕಾಶ್ ಹೆಗಡೆಯವರು. ಇವರಂಥ ಒಬ್ಬ ಅಭ್ಯರ್ಥಿ ಸಿಕ್ಕಿದ್ದು ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೇಳ್ತೇನೆ ಪುಣ್ಯ. ನೀವೆಲ್ಲರೂ ಜಯಪ್ರಕಾಶ್ ಹೆಗಡೆಯವರಿಗೆ ಅತ್ಯಧಿಕ ಮತಗಳನ್ನು ಆರಿಸಿ ಗೆಲ್ಲಿಸಿದರೆ ಈ ಉಡುಪಿ ಚಿಕ್ಕಮಗಳೂರು ಅಭಿವೃದ್ಧಿ ಪಥಕ್ಕೆ ಹೋಗುವುದರಲ್ಲಿ 2 ಮಾತಿಲ್ಲ. ಯಾವುದಾದ್ರೂ ಫಿಶರೀಸ್ ಆಗಲಿ ಯಾವುದೇ ಆಗಲಿ ಅವರ ಹೋರಾಟ ನಿಮ್ಮೆಲ್ಲರ ಮೇಲೆ ಆಗುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸಮಸ್ಯೆಗಳ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಮಾತ್ರ ಮಾತಾಡುವುದಂತ ತೀರ್ಮಾನ ಮಾಡಿದೆ. ಜಿಲ್ಲೆಗೆ ಏನು ಬೇಕು ಅಂತ ಒಂದು ಅವಿಭಾಜ್ಯ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದೆ ನಾನು ಎಣಿಸಿದೆ. ಜಡ್ಕಲ್ ಮುದೂರಿಂದ ಅಮಾಸ್ಬೆಲ್ ಜಡ್ಡಿಂಗಲ್ಲಿ
ಅಲ್ಲಿಂದ ಮಂಗಳೂರಿಗೆ ಹೋಗಿ ಕೆಲಸ ಮಾಡಿಸ್ಕೊಂಡು ಬರಲಿಕ್ಕೆ ಸಾಧಾರಣ ಒಂದು ದಿವಸ ಅಲ್ಲಿ ನಿಂತು ಮಾಡಿಸ್ಕೊಂಡು ಬರಬೇಕು. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಜೇಜ್ ಪಟ್ಟರಿದ್ದು ಬೇರೆ ಬೇರೆ ಹೊಸ ಜಿಲ್ಲೆಗಳನ್ನು ಮಾಡುವಾಗ ಅವ್ರ ಹತ್ರ ಒಂದು ಬೇಡಿಕೆಯನ್ನಿಟ್ಟೆ. ಅವರು ಒಪ್ಪಿ ಮಾಡಿದರು. ಅದರಿಂದ ಉಡುಪಿ ಜಿಲ್ಲೆ ಒಂದು ಹೊಸ ಜಿಲ್ಲೆ ಆಯಿತು. ಜಿಲ್ಲೆ ಆದದ್ದು ಮಾತ್ರ 7 ತಾಲೂಕುಗಳಾಯಿತು. ಸರ್ಕಾರ ನಿಮ್ಮ ಮನೆ ಹತ್ರ ಬಂದಾಗಾಯ್ತು. ನಿಮಗೆ ಕೆಲಸವನ್ನು ಮಾಡಿಸ್ಕೊಡ್ಲಿಕ್ಕೆ ತಾಲೂಕು ಆಫೀಸಿಗೆ ಹೋಗ್ಲಿಕ್ಕೆ ಬಹಳ ಹತ್ತಿರ ಆಯ್ತು. ಯಾಕಂದ್ರೆ ಬೈಂದೂರು, ಕುಂದಾಪುರ, ಬ್ರಹ್ಮಾವರ, ಉಡುಪಿ, ಕಾಪು, ಕಾರ್ಕಳ, ಹೆಬ್ರಿ ಇಷ್ಟು ತಾಲೂಕುಗಳಾಯಿತು. ಇದು ನಮ್ಮ ಕಳಕಳಿ ಜನರ ಬಗ್ಗೆ ಸಮಸ್ಯೆಯನ್ನ ಇತ್ಯರ್ಥ ಮಾಡಲಿಕ್ಕೆ. ಆದರೆ ಈ ಒಂದು ವ್ಯವಸ್ಥೆ ಸರಿಯಾಗಿ ನಡಿಬೇಕಾದ್ರೆ ಜನಪ್ರತಿನಿಧಿಗಳು ಈ ಕಚೇರಿಗಳಲ್ಲಿ ಕೆಲಸ ಸರಿ ಆಗ್ತಾ ಇದೆಯಲ್ವ ಅನ್ನೋಂಥದ್ದು ಆಲೋಚನೆ ಮಾಡಬೇಕಾಗ್ತದೆ. ನಿಮ್ಮ ರೇಷನ್ ಕಾರ್ಡ್ ಬೇಗ ಸಿಗ್ತದೆ ಇಲ್ವೋ, ನಿಮ್ಮ ಜಾತಿ ಸರ್ಟಿಫಿಕೇಟ್ ಬೇಗ ಸಿಗ್ತದೆ ಇಲ್ವೋ, ಇದ್ರ ಬಗ್ಗೆ ಯಾರು ಕಾಳಜಿಯನ್ನ ವಹಿಸ್ತಿದ್ರೆ ಖಂಡಿತವಾಗಿ ಸಮಸ್ಯೆಯಾಗಿ ಉಳಿದುಕೊಳ್ತದೆ. ಈ ರಾಷ್ಟ್ರೀಯ ಹೆದ್ದಾರಿ ಇದು, ಈಗ ಕುಂದಾಪುರದ ಫ್ಲೈಓವರ್ ಆಯಿತು, ಬಸವ ಮುರುಕೈದ ಅಂಡರ್ ಪಾಸ್ ಆಯಿತು, ಕೋಟೇಶ್ವರದ ಅಂಡರ್ ಪಾಸ್, ಎತ್ತರವನ್ನು ಮಾಡ್ಬೇಕಂತ ಹೇಳಿದಾಗ ನಮ್ಮ ಯಾರಿಲ್ಲೇ ಇದ್ದೀರಲ್ಲ, ನೀವೇ ಕರ್ಕೊಂಡೋದು ನಮಗೆ ಆಯಿತು. ಅಲ್ಲಲ್ಲಿ ನಿನ್ನೆ ಒಂದು ಪತ್ರಿಕಾ ಹೇಳಿಕೆಯನ್ನು ನೋಡಿದೆ, ಅದು ಸೈಂಟಿಫಿಕ್ ಆಗಿಲ್ಲ ಅನ್ನುವಂಥದ್ದನ್ನು. ಪ್ರಾಯಶಃ ಅವರಾಗ ಶಾಸಕರಾಗಿರಲಿಲ್ಲ. ಡಾಕ್ಟರ್ ಆಚಾರ್ಯವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಅಥವಾ ಅವರು ಶಾಸಕರಾಗಿದ್ದರು ಗೊತ್ತಿಲ್ಲ. ಅವರು ನಮ್ಮನ್ನೆಲ್ಲ ಕರೆದಿದ್ದು ನಾನು ಹೋಗಿದ್ದೆ. ನಾನು ಬ್ರಹ್ಮಾವರದ ಶಾಸಕರಾಗಿದೆ, ಎಲ್ಲೆಲ್ಲಿ ಸರಿಪಡಿಸ್ಬೇಕು ಮಾಡಿಸಿದೆ. ಆದರೆ ಬಾರದೆ ಅಂದು ಡಾಕ್ಟರ್ ಆಚಾರ್ಯ ಅವರು ಮಾಡಿದ ಕೆಲಸಕ್ಕೆ ಅನ್ಸೈಂಟಿಫಿಕ್ ಅಂತ ಹೇಳುವಂಥದ್ದು ಸರಿಯಲ್ಲ, ಸತ್ಯಕ್ಕೆ ದೂರವಾದದ್ದು ಅಂತ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಅಲ್ಲಲ್ಲಿ ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥದ್ದೇ ಜನಪ್ರತಿನಿಧಿ ಕೆಲಸ. ಈಗ ನಿಮ್ಮ ಮಧ್ಯೆ ಇದ್ದು ನೀವು ದೂರವಾಣಿ ಮಾಡಿದರೆ ನಾನು ಫೋನನ್ನು ರಿಸೀವ್ ಮಾಡೋದು, ನಿಮ್ಮ ಕೆಲಸವನ್ನು ಮಾಡಿಕೊಡೋದು ನನ್ನ ಕರ್ತವ್ಯ ಆಗ್ತದೆ. ನೀವು ಆಯ್ಕೆ ಮಾಡಿದ ಮೇಲೆ ನಿಮ್ಮ ಹಕ್ಕಾಗ್ತದೆ ನಮ್ಮಂತ ಜನಪ್ರತಿನಿಧಿಗಳ ಹತ್ರ ಕೆಲಸವನ್ನು ಮಾಡಿಸೋದು, ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ನಾವು ಸೇವೆಯನ್ನು ಮಾಡೋದಲ್ವೇ ಅಲ್ಲ, ನಮ್ಮ ಕರ್ತವ್ಯವನ್ನು ಮಾಡ್ತೇವೆ ನಾವು. ಅದನ್ನು ಮಾಡಲಿಕ್ಕೆ ಸಮಯ ಇಲ್ಲದೆ ಇದ್ದರೆ ನೀವು ನಾಯಕರ ಹೆಸರಿನಲ್ಲಿ ಮತವನ್ನು ಕೊಟ್ಟರೆ ಪುನಃ ವಾಪಸ್ ಬರ್ಬೇಕಂತಲೇ ಇಲ್ಲ. ಅವರು 5 ವರ್ಷಕ್ಕೊಂದ್ಸಲಿ ಮತ ಕೇಳಲಿಕ್ಕೆ ಬಂದ್ರೆ ಸಾಕು. ನನಗಾಗಲ್ಲ, ನಾನು ಕೆಲಸವನ್ನು ಮಾಡಿ ಪುನಃ ನಿಮ್ಮ ಹತ್ರ ಓಟ್ ಕೇಳಲಿಕ್ಕೆ ಬರಬೇಕು. 2 ವರ್ಷಗಳ ಕಾಲ ನೀವು ಅವಕಾಶವನ್ನು ಕೊಟ್ಟಿದ್ರಿ. ಆಗ ಇದೆಲ್ಲ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಇತ್ತು. ನಾನು ಮಂತ್ರಿ ಆಗಿದ್ದಾಗ ಸಮುದ್ರ ತಡೆಕೋಡಿ ಮೀನುಗಾರರಿಗೆ ಡೀಸೆಲ್ ಸೇಲ್ಸ್ ಎಕ್ಸಾಮ್ಷನ್, ಡೀಸೆಲ್ ಮೇಲೆ ಕರವನ್ನು ತೆಗೆದಂತು, ಮೀನುಗಾರ ಮಹಿಳೆಯರಿಗೆ ನೀಲಿ ಪೆಟ್ಟಿಗೆಯನ್ನು ಕೊಟ್ಟದ್ದು, ಐಸ್ ಬಾಕ್ಸ್ ಅನ್ನು ಕೊಟ್ಟಂಥದ್ದು, ನಿಮ್ಮ ಸೊಸೈಟಿಗೆ ವ್ಯಾನ್ ಅನ್ನು ಕೊಟ್ಟಂಥದ್ದು, ಇವೆಲ್ಲ ಇನ್ನೂ ನೆನಪಿದೆ. ಯಾಕಂದ್ರೆ ಕೆಲಸ ಮಾಡಿದೆ, ಅದರಿಂದ ನೆನಪಿದೆ ನನಗೆ. ಆದರೆ ಸಚಿವರಾಗಿ ಮಾಡದೇ ಇದ್ದರೆ ಅವ್ರೇನು ಹೇಳಲಿಕ್ಕೂ ಇಲ್ಲ. ಸಂಸದರಾಗಿ ಸಹ ಗೆದ್ದು ಹೋಗಿ ಪುನಃ ಚುನಾವಣೆಗೆ ಬರೋದಾದ್ರೆ ಪ್ರಾಯಶಃ ನಿಮಗೆ ಎಂಥವರು ಬೇಕಂತ ಆಲೋಚನೆ ಮಾಡುವ ದಿನ ಬಂದಿದೆ. ಹಿಂದಿನ ಅಭ್ಯರ್ಥಿ ಪುನಃ ಹೇಳ್ತಾರೆ, ಹಿಂದೆ ಇದ್ದ ಈಗಿನ ಸಚಿವರು ಸಂಸದರು ಅವರು ಹೇಗೆ ಕೆಲಸವನ್ನು ಮಾಡಿದರೆ ಅದೇ ರೀತಿ ನಾನು ಮಾಡ್ತೇನೆ ಅಂತಂದ್ರೆ ಪುನಃ ಅವ್ರು ಬರಲಿಲ್ಲ, ನಾನು ಬರುವುದಿಲ್ಲ. ಅವರು ಬರಲಿಲ್ಲ, ನಾನು ಬರುವುದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಈಗ ಆಯುಷ್ಮಾನ್ ಕಾರ್ಡ್, ನೀವು ಆಸ್ಪತ್ರೆಗೆ, ನನಗೆ ಅನೇಕ ಫೋನ್ಗಳು ಬರ್ತದೆ. ಆಯುಷ್ಮಾನ್ ಕಾರ್ಡ್ ಅನ್ನು ತಗೊಂಡು ಆಸ್ಪತ್ರೆಗೆ ಹೋದ್ರೆ ಸರ್ಕಾರಿ ಆಸ್ಪತ್ರೆಯಿಂದ ಪತ್ರ ತನ್ನಿ ಅಂತಾರೆ. ಅದು ತಂದ್ರು ಸಹ ದೊಡ್ಡ ಆಸ್ಪತ್ರೆಯಲ್ಲಿ ಹೇಳ್ತಾರೆ ಬೆಡ್ ಇಲ್ಲ ಅಂತ. ಅದಕ್ಕೆ ನಾನು ಆಲೋಚನೆ ಮಾಡಿದೆ, ಮುಂದೆ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು, ಅದರೊಟ್ಟಿಗೆ ದೊಡ್ಡ ಒಂದು ಆಸ್ಪತ್ರೆ ಆದರೆ ಮಾತ್ರ ಈ ಸಮಸ್ಯೆಯನ್ನು ಪರಿಹಾರವನ್ನು ಮಾಡಲಿಕ್ಕೆ ಸಾಧ್ಯ. ಹಿಂದೆ 2014ರಲ್ಲಿ ನಾನು ಸೋತೆ ಆ ಚುನಾವಣೆಯಲ್ಲಿ. ಆಗ 2 ಆಶ್ವಾಸನೆಯನ್ನು ಕೊಟ್ಟಿದ್ದರು. ಒಂದು
ನಮ್ಮ ಸರ್ಕಾರ ಬಂದ್ರೆ 15 ಲಕ್ಷ ರೂಪಾಯಿನ ಎಲ್ಲರ ಖಾತೆಗೆ ಹಾಕ್ತೀವಿ ಅಂತ. ನನ್ನ ಖಾತೆಗೆ ಬರ್ಲಿಲ್ಲ, ನಿಮ್ ಖಾತೆಗೆಲ್ಲ ಬಂತ ಇಲ್ಲೋ ಗೊತ್ತಿಲ್ಲ. ಬಂತ? ಹಾಗಾದ್ರೆ ನೀವು ಪ್ರಶ್ನೆ ಯಾಕೆ ಮಾಡಲಿಲ್ಲ? ಇಷ್ಟು ವರ್ಷ 10 ವರ್ಷ ಆದ್ರೂ ಸಹ ನೀವು ಅದನ್ನು ಕೇಳಲಿಕ್ಕೆ ಹೋಗ್ಲಿಲ್ಲ ಒಬ್ಬರು. ಆದ್ರೆ ನಾವೇನಾದ್ರೂ ಮಾಡಿದೆ ಇದ್ರೆ ಫೋನ್ ಮಾಡಿ ಕೂಡ್ಲೆ ಕೇಳ್ತೀರಿ ನೀವು, ನಾವು ಮಾಡ್ಲಿಲ್ಲ ಮಾರ್ರೆ ನೀವು ಅಂತ. ಯಾಕಂದ್ರೆ ನಾವು ಫೋನ್ ತೆಗಿತೇವೆ, ಅವ್ರು ಫೋನು ತೆಗೀದಿಲ್ಲ. ಉದ್ಯೋಗ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರು. ಇಷ್ಟು ವರ್ಷಕ್ಕೆ 20 ಕೋಟಿ ಉದ್ಯೋಗ ಕೊಡ್ಬೇಕಿತ್ತು. 20 ಕೋಟಿ ಆಗಿದ್ರೆ ದೇಶದಲ್ಲಿ ಒಬ್ಬರು ನಿರುದ್ಯೋಗಿಗಳು ಇರ್ತಾನೆ ಇರಲಿಲ್ಲ ಅಂತ ಕಾಣ್ತೇವೆ. ಎಲ್ರಿಗೂ ಉದ್ಯೋಗ ಸಿಗ್ತಾ ಇತ್ತು, ಇದು ರಾಮರಾಜ್ಯ ಆಗ್ತಾ ಇತ್ತು. ಇವತ್ತು ಉದ್ಯೋಗ ಕೊಡುದು ಬಿಡಿ, ಇದ್ದ ಉದ್ಯೋಗ ಸಹ ಹೋಗ್ತಾ ಇದೆ. ಎಲ್ಲ ಸರ್ಕಾರಿ ಸ್ವಾಮ್ಯದ ಉದ್ದಿಮೆಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಆದ್ರೆ ಮಕ್ಕಳ ಪರಿಸ್ಥಿತಿ, ತಂದೆ ತಾಯಂದಿರು ಕಲಿಸೋದು, ಸಾಲ ಮಾಡಿ ಕಲಿಸೋದು. ಆದ್ರೆ ಅವರು ಕಲಿತಾದ ಮೇಲೆ ಉದ್ಯೋಗ ಇಲ್ಲ. ಇವತ್ತು ಮಂಜುನಾಥ್ ಭಂಡಾರಿ IIT ಮಾಡಿದ ಮಕ್ಕಳಿಗೆ ಸಹ ಉದ್ಯೋಗ 30% ಉದ್ಯೋಗ ಸಿಗ್ತಾ ಇಲ್ಲ. ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಕಲಿತ ಮಕ್ಕಳಿಗೂ ಸಹ ಉದ್ಯೋಗ ಸಿಗ್ತಾ ಇಲ್ಲ. ಹಾಗಾದ್ರೆ ಮುಂದೇನು ಅನ್ನೋ ಪ್ರಶ್ನೆ ಮುಂದೆ ಇದೆ. ತಂದೆ ತಾಯಂದಿರು ಆ ಖರ್ಚು ಮಾಡಿದ ಹಣ ಸಾಲ ತೀರಿಸಲಿಕ್ಕೆ ಆಗದೆ, ಆ ಪರಿಸ್ಥಿತಿಯನ್ನು ನೋಡ್ಲಿಕ್ಕಾಗದೆ ಈ ಒಂದು ಯುವ ನಿಧಿ ಅಂತ ಮಾಡಿದಂಥದ್ದು. ಡಿಗ್ರಿ ಆದವರಿಗೆ 3,000 ರೂಪಾಯಿ, ಡಿಪ್ಲೊಮಾ ಆದವರಿಗೆ 1,500 ರೂಪಾಯಿ ಕೊಡ್ತೇವೆ ಅಂತ ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಹೇಳಿದರು. ಯಾಕಂದ್ರೆ ಜನರ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋ ಸರ್ಕಾರ ಬೇಕು ನಮಗೆ. ಕೇವಲ ನಾನು ಅಧಿಕಾರವನ್ನು ಮಾಡಿದ್ರೆ, ಎಷ್ಟು ವರ್ಷಗಳ ಕಾಲ ನೀವು ಅಧಿಕಾರ ಮಾಡಿದ್ರೆ ಮುಖ್ಯ ಅಲ್ಲ, ಅಧಿಕಾರದಲ್ಲಿ ಇದ್ದಾಗ ಏನನ್ನು ಮಾಡಿದ್ರೆ ಅನ್ನೋದು ಬಹಳ ಮುಖ್ಯ. ಅದನ್ನ ಆಲೋಚನೆ ಮಾಡದೆ ನಾವು ಆಶ್ವಾಸನೆ ಕೊಡ್ತಾ ಹೋದ್ರೆ ಏನು ಫಲ ಅಂತ. ಈಗ ರಾಜ್ಯ ಸರ್ಕಾರವು ಚುನಾವಣೆ ಪೂರ್ವದಲ್ಲಿ ಹೇಳಿತ್ತು, ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಯನ್ನು ಕೊಡ್ತೇವೆ ಅಂತ 9 ತಿಂಗಳಲ್ಲಿ ಕೊಟ್ಟಾಯ್ತು. ಹಿಂದೆ 10 ವರ್ಷಗಳ ಹಿಂದೆ ಕೊಟ್ಟದ್ದು ಇವತ್ತು ಈಡೇರ್ತಿದ್ರೆ ಮುಂದೇನು ಅನ್ನುವಂಥದ್ದು ಪ್ರಶ್ನೆ. ಈಗ ಕೇಂದ್ರ ಕಾಂಗ್ರೆಸ್ ಪಕ್ಷ ಅಲ್ಲಿಂದ ಇನ್ನೊಂದು ಘೋಷಣೆಯನ್ನು ಮಾಡಿದೆ. ಮಹಾಲಕ್ಷ್ಮಿ ಅಂತ ಮಹಿಳೆಯರಿಗೆ ಪುನಃ ವರ್ಷಕ್ಕೆ 1 ಲಕ್ಷ ಕೊಡ್ತೇವೆ, ರೈತರ ಸಾಲ ಮನ್ನಾ ಮಾಡ್ತೇವೆ, ವಿದ್ಯಾರ್ಥಿಗಳ ಸಾಲ, ಯಾಕಂದ್ರೆ ತಂದೆ ತಾಯರಿಗೆ ಕಟ್ಲಿಕ್ಕೆ ದುಡ್ಡಿಲ್ಲ, ಅದಕ್ಕೇನ್ ಮಾಡ್ಬೇಕು, ವಿದ್ಯಾರ್ಥಿಗಳ ಸಾಲ ಮನ್ನಾ ಮಾಡ್ತೇವೆ. ಅದಕ್ಕಿಂತ ಬಹಳ ಖುಷಿ ಆದ ನನಗೆ, ಪ್ರತಿಯೊಬ್ಬರಿಗೆ ಸರ್ಕಾರ ಬಂದ್ರೆ 25 ಲಕ್ಷ ಇನ್ಶೂರೆನ್ಸ್ ಅನ್ನು ಮಾಡ್ತೇವೆ ಅಂತ ಹೇಳಿದ್ರು. ನೀವು ಕಾರ್ಡ್ ಇಟ್ಕೊಂಡ್ರೆ ಸಾಕು, ಆಸ್ಪತ್ರೆಯಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ನಿಮ್ಗೆ ಚಿಕಿತ್ಸೆಯನ್ನು ಕೊಡ್ತಾರೆ, ನೀವೇನು ದುಡ್ಡು ಕೊಡ್ಬೇಕಾಗಿಲ್ಲ, ಕಾರ್ಡ್ ಕೊಟ್ರೆ ಆಯ್ತು. ಇಲ್ಲದಿದ್ರೆ ಈಗೇನಾಗ್ತಾ ಇದೆ, ಅವರಿಗೆ ಅಡ್ಮಿಷನ್ ಆಗುವಾಗಲೂ ಆಸ್ಪತ್ರೆಗೆ ಫೋನ್ ಮಾಡಬೇಕು, ಡಿಸ್ಚಾರ್ಜ್ ಆಗುವಾಗಲೂ ಆಸ್ಪತ್ರೆಗೆ ಫೋನ್ ಮಾಡಬೇಕು, ಬಿಲ್ ಕಮ್ಮಿ ಮಾಡಿ ಅಂತೇಳಿ. ನನಗೆ ಅದಕ್ಕೆ ಎಲ್ಲ ಕಡೆ ಒಂದು ತಮಾಷೆಗೆ ಒಂದು ಮಾತಾಡ, ನಾನು ಓದಿದ್ದನ್ನು ಹೇಳ್ತಾ ಇದ್ದೆ. ಈ ಆಸ್ಪತ್ರೆ ಬಿಲ್ಲನ್ನು ಕಟ್ಲಿಕ್ಕೆ ಹೋಗ್ತಿರಲ್ಲ, ಅದರ ಬಳಿಯಲ್ಲಿ ಒಂದು ಎಮರ್ಜೆನ್ಸಿ ವಾರ್ಡ್ ಬೇಕಾಗ್ತದೆ ಅಂತ. ಯಾಕಂದ್ರೆ ಆ ಬಿಲ್ಲನ್ನು ನೋಡಿದ ಕೂಡಲೇ ತಲೆ ತಿರುಗಿ ಬೀಳ್ತದೆ, ಅಷ್ಟು ಜಾಸ್ತಿ ಆಗ್ತದೆ ಬಿಲ್ಲೆಲ್ಲ. ಅಂತ ಪರಿಸ್ಥಿತಿ ಮುಟ್ಟಿದೆ. ಯಾಕಂದ್ರೆ ವೈದ್ಯಕೀಯ ವೆಚ್ಚ ಅಷ್ಟು ಜಾಸ್ತಿ ಆಗಿದೆ. ನಾನು ಸಂಸದನಾಗಿದ್ದಾಗ ಇದ್ರ ಚರ್ಚೆ ಶುರುವಾಗಿದ್ದು. ಹಣಕಾಸಿನ ಒಂದು ಕಮಿಟಿಯಲ್ಲಿದ್ದೆ ನಾನು. ಕ್ಯಾನ್ಸರಿಗೆ ಒಂದು ಔಷಧಕ್ಕೆ 6,000, ಇನ್ನೊಂದಕ್ಕೆ 15,000, ಬೇರೆ ಬೇರೆ ಕಂಪನಿದು. ಒಂದೇ ಮದ್ದು ಬೇರೆ ಬೇರೆ ಕಂಪನಿ, ಒಂದಕ್ಕೆ 1.5 ಲಕ್ಷ. ಹಾಗಾದ್ರೆ ಸಾಮಾನ್ಯ ಜನರಿಗೆ ಇದನ್ನ ತಗೊಳ್ಳಿಕ್ಕೆ ಆಗ್ತದ? ಇವತ್ತು ನಾನು ಹೇಳುವಂಥದ್ದು, ನಂದು ಇನ್ನೊಂದು ಬೇಡಿಕೆ ಇದೆ. ಈ ಲೈಫ್ ಸೇವಿಂಗ್ ಔಷಧಿಗಳು ಕ್ಯಾನ್ಸರಿಗೆ ಮತ್ತು ಬೇರೆ ಬೇರೆ ಕಾಯಿಲೆಗಳಿಗೆ ಏನಿದೆ ಜೀವ ಉಳಿಸುವಂಥದ್ದು, ಅದಕ್ಕೆ GSTನೂ ಹಾಕಬಾರ್ದು. ದೊಡ್ಡ ದೊಡ್ಡ ಉದ್ದಿಮೆಯವರಿಗೆ GSTನ ಕಮ್ಮಿ ಮಾಡ್ತಾರೆ, ಔಷಧಕ್ಕೆ GSTನ ಹಾಕುವಂಥ ಪರಿಸ್ಥಿತಿ ಬಂದರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬೇಕು ಅಂತ ನಾವು ಅರ್ಥವನ್ನು ಮಾಡಬೇಕು. ದಯವಿಟ್ಟು ಈ ವಿಷಯಗಳ ಬಗ್ಗೆ ತಾವು ಚರ್ಚೆಯನ್ನು ಮಾಡಿ. 5 ಗ್ಯಾರಂಟಿಯನ್ನು ಕೊಟ್ಟಾಗಿದೆ, ಅದನ್ನು ಮನೆಯಲ್ಲಿ ಚರ್ಚೆ ಮಾಡಬೇಕು. ಇನ್ನೊಂದು ಆಡಿದ ಮಾತನ್ನು ಉಳಿಸ್ಕೊಳ್ಳಿಲ್ಲ, ಪುನಃ ಆಶ್ವಾಸನೆಯನ್ನು ಕೊಟ್ಟರೆ ನಂಬಬೇಕಾ ಬೇಡವಾ ಅನ್ನೋದು. ಕೊಟ್ಟವರು ಈಗಾಗಲೇ ಕೊಟ್ಟದ್ರಿಂದ ಮುಂದೆ ನಂಬಬಹುದು.
ಈಗ ಕೊಡದೇ ಇದ್ದದ್ರಿಂದ ಅವರನ್ನ ಮಾತನ್ನ ನಂಬಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಲೋಚನೆಯನ್ನು ಮಾಡಿ, ಸಮಯ ಬಹಳ ಆದ್ದರಿಂದ ನಾನು ಆ ಸಭೆಗೆ ಶಿರೂರು ಮೂಲಕ ಹೋಗ್ಲಿಕ್ಕಿದೆ. ತಮ್ಮ ಒಂದು ಬೇಡಿಕೆಯನ್ನು ಇಡ್ತೇನೆ. ಹಿಂದೆ 2 ವರ್ಷಗಳ ಕಾಲ ನಾನು ಸಂಸದನಾಗಿ ಕೆಲಸವನ್ನು ಮಾಡಿದೆ. ನಿಮ್ಮ ಭಾಗದ ಹಳ್ಳಿಗೆ ಭೇಟಿಯನ್ನು ಕೊಟ್ಟಿದ್ದು, ಪ್ರತಿ ಪಂಚಾಯತಿನಲ್ಲಿ ಸಭೆಯನ್ನು ಮಾಡಿದ್ದೆ ನಾನು. ಮಾತ್ರ ಅಲ್ಲ, ಕಂಪ್ಯೂಟರ್ ಕೊಟ್ಟ ಬಗ್ಗೆ ಹೇಳಿದರು. ಪ್ರತಿ ಪಂಚಾಯತಿಗೆ ಒಂದೊಂದು ಕಂಪ್ಯೂಟರ್ ಕೊಟ್ಟೆ. ಯಾಕೆಂತ ಹೇಳಿದ್ರೆ ಅವತ್ತು ರೇಷನ್ ಕಾರ್ಡ್ ಸಿಕ್ಕುವಂಥದ್ದು ಕಷ್ಟ ಆಗ್ತಾ ಇತ್ತು. ಯಾಕೆ ಕಷ್ಟ ಆಗ್ತಾ ಇತ್ತು, ತಡ ಆಗ್ತಾ ಇತ್ತು ಅಂದ್ರೆ ಕಂಪ್ಯೂಟರ್ ಇಲ್ಲ ಅಂತ. ನಾನು ಎಲ್ಲ ಪಂಚಾಯತಿಗಳಿಗೆ ಕಂಪ್ಯೂಟರ್ ಮತ್ತೆ ಪ್ರಿಂಟರ್ ಅನ್ನು ಕೊಟ್ಟೆ. ತಕ್ಷಣದಲ್ಲಿ ಎಲ್ರಿಗೂ ರೇಷನ್ ಕಾರ್ಡ್ ಇಶ್ಯೂ ಆಯಿತು, ಮತ್ತೆ ಸಮಸ್ಯೆ ಪರಿಹಾರ ಆಯಿತು. ಇದು ನಾವು ಆಲೋಚನೆ ಮಾಡಬೇಕಂದ್ರೆ ಪ್ರಧಾನಮಂತ್ರಿ ಸಡಕ್ ಯೋಜನೆಯಿಂದ ದುಡ್ಡು ತಂದೆ, ರಾಷ್ಟ್ರೀಯ ಹೆದ್ದಾರಿಯ 2-3 ಅನುದಾನ ತಂದೆ, ಮುಂಬೈ ಉತ್ತರ ಭಾರತದಿಂದ ಬರುವಂತ ಹೊಸ ರೈಲುಗಳನ್ನು ಬರುವಂತೆ ಮಾಡಿದೆ. ಮತ್ತೆ ಕುಂದಾಪುರ, ಬಾರ್ಕೂರು, ಉಡುಪಿ ಎಲ್ಲ ಸ್ಟೇಷನ್ಗಳಲ್ಲಿ ನಿಲ್ಲಿಸುವಂತ ವ್ಯವಸ್ಥೆ ಇತ್ತು. ಅದರ ಬಗ್ಗೆ ಇವ್ರು ಯಾರು ಕಳಕಳಿಯೇ ಇಲ್ಲ. ಅಂದ್ರೆ ನಾವು ಮಾಡಿಸಿದ್ರೆ ನಾನು ಮಾಡಿದ್ದು ಅಂತ ಹೇಳಿಕೆಯನ್ನು ಕೊಡ್ಲಿಕ್ಕೆ ಮಾತ್ರ ಮುಂದೆ ಬಂದಿದ್ದು. ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. 3 ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡಿಸಿದೆ. ತುಮಕೂರಿಂದ ಶಿವಮೊಗ್ಗ, ಚಿಕ್ಕಮಗಳೂರಿಂದ ಕಡೂರು, ಚಿಕ್ಕಮಗಳೂರಿಂದ BC ರೋಡ್, ಇಲ್ಲಿ ಒಂದು ತೀರ್ಥಹಳ್ಳಿಯಿಂದ ಮಲ್ಪೆಗೆ ಮಾಡಿಸಿದೆ. ಮಲ್ಪೆ ಯುವಕರು ಕೆಲವರು ಹೋಗಿ ಮಂತ್ರಿಗಳ ಹತ್ರ ಕೇಳಿದರು. ಆದರೆ ಮಂತ್ರಿಗಳು ಅದಕ್ಕೆ ನೀವು ಯಾಕೆ ಜಯಪ್ರಕಾಶ್ ಹತ್ರ ಹೋಗಿ ಕೇಳಿದರು. ನಾನು ಅವರಿಗೆ ಉತ್ತರವನ್ನು ಹೇಳ್ತೇನೆ. ಕೇವಲ 2 ವರ್ಷಗಳ ಕಾಲ ಇದ್ದದ್ದು. ಆ 2 ವರ್ಷದ ಕಾಲದಲ್ಲಿ ಅದನ್ನು ಅನುಮೋದನೆ ಕೊಡ್ತಿದ್ದೇನೆ. ಮತ್ತೊಂದು 5 ವರ್ಷ ಸಿಕ್ಕಿದ್ರೆ ಅದು ಸಂಪೂರ್ಣ ಆಗ್ತಾ ಇತ್ತು. ನನ್ನ ಅವಧಿಯಲ್ಲಿ ಸಂಪೂರ್ಣ ಆಗ್ತಾ ಇತ್ತು. 5 ವರ್ಷದಲ್ಲಿ ಮಾಡ್ತಾ ಇದ್ದೆ. ಇವರಿಗೆ ಕೆಲಸವನ್ನು ಮಾಡ್ಲಿಕ್ಕೆ ಆಗದೆ ಇದ್ರೆ ಹಿಂದಿನವ್ರ ಹತ್ರ ಕೇಳಿ ಅನ್ನುವಂಥ ಮಾತನ್ನು ಹೇಳಬಾರ್ದು. ಇವರೇ ಕೃಷಿ ಸಚಿವರು, ಕೃಷಿಕರ ಬಗ್ಗೆ ಕಾಳಜಿ ಇಲ್ಲ. ನಾವು ಅಡಿಕೆ ಬೆಳೆಗಾರರ ಸಮಸ್ಯೆಯನ್ನು ಪರಿಹಾರ ಮಾಡಿದೆ, ಅದರ ಧಾರಣೆಯನ್ನು ಜಾಸ್ತಿ ಮಾಡಿಸಿದೆ. ಕಾಫಿ ಬೆಳೆಗಾರರ ಧಾರಣೆಯನ್ನು ಜಾಸ್ತಿ ಮಾಡಿದೆ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ, ಚಿಕ್ಕಮಗಳೂರಿಗೆ ಹೊಸ ರೈಲ್ವೆ ಸ್ಟೇಷನ್ ಮಾಡಿಸಿದೆ. ರೈಲು ಬಂತು ಅವತ್ತು ಬಂದು 1 ಟ್ರೈನ್ ಬಿಟ್ಟರೆ, ಖರ್ಗೆ ಅವರು ಉದ್ಘಾಟನೆ ಮಾಡಿದ್ದು, ಇವತ್ತಿನವರೆಗೆ ಅದು 1 ಟ್ರೈನ್ ಬಿಟ್ಟು ಬೇರೆ ಯಾವುದೂ ಇಲ್ಲ. ಅದಕ್ಕೋಸ್ಕರ ನಾನು ಕೇಳ್ತೇನೆ, ಮುಂದೆ ನಿಮಗೆ ಇಂಥ ಪ್ರತಿನಿಧಿ ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ನಿಮ್ಮ ಮಧ್ಯದಲ್ಲಾಗಲಿ. ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. 28ನೇ ತಾರೀಕು ಚುನಾವಣೆ. ದಯವಿಟ್ಟು ತಾವೆಲ್ಲ ಮತವನ್ನು ಹಾಕಿ ಗೆಲ್ಲಿಸಿ ಅಂತ. ಕೊನೆಗೆ ಮೀನುಗಾರರ ಬಗ್ಗೆ ಹೇಳಿ ಅಂತ ಹೇಳಿದರು. ಅದನ್ನೊಂದು ಹೇಳಿ ಮಾತನ್ನು ಮುಗಿಸ್ತೇನೆ. ಮೀನುಗಾರರಿಗೆ ಡೀಸೆಲ್ ಸಬ್ಸಿಡಿ ಇತ್ತು 35 ಪೈಸೆ, ಅದನ್ನೇ ತೆಗೆದು ಅದು ಇಡೀ ಕರುವನ್ನೇ ಮನ್ನಾ ಮಾಡಿತ್ತು. ಇವತ್ತು ಒಂದು ಡೀಸೆಲ್ನ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಡೀಸೆಲ್ ಲೀಟರ್ಗೆ 10 ರೂಪಾಯಿಗಳ ಕನ್ಸೆಷನ್ ಸಿಗ್ತಾ ಇದೆ. ಸಬ್ಸಿಡಿ ಅದು ಕಂಪ್ಲೀಟ್ ಸೇಲ್ಸ್ ಟ್ಯಾಕ್ಸ್ ಎಕ್ಸಾಮ್ಷನ್. ಆ ಕರುವೇ ಕಟ್ಟಲಿಕ್ಕಿಲ್ಲ ಅವರು. ಇಂಥ ಕೆಲಸಗಳನ್ನು ಮಾಡಿದೆ. ಬಂದರುಗಳನ್ನು ಮಾಡಿದೆ. ಗಂಗೊಳ್ಳಿ ಮತ್ತೆ ಮಲ್ಪೆ, ನಿಮ್ಮ ಹಂಗಾರು ಕಟ್ಟಿದ್ರು. ಇವೆಲ್ಲವನ್ನ ನಾನು ಕೇಳುವಂಥದ್ದು ಇಷ್ಟೇ, ನನ್ನ ಅವಧಿಯಲ್ಲಿ ಆದದ್ದು. ಮತ್ತೆ ನಂತರ ನಮ್ಮ ಅಭ್ಯರ್ಥಿಗಳು ಸಹ ಮೀನುಗಾರಿಕೆ ಸಚಿವರಾಗಿದ್ದರು. ಸ್ವಲ್ಪ ಹೋಲಿಕೆ ಮಾಡಿ ನೋಡಿ ಏನು ಕೆಲಸವನ್ನಾಗಿದೆ ಅಂತೇಳಿ. ನಂತರ ಮತ್ತೊಂದು ಕೊಡಿ ಅಂತ ಕೇಳ್ತಾ ತಮ್ಮೆಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತೇನೆ. ಜಯ.